ಎಲ್ರಿಗೂ ನಮಸ್ತೆ ಮಕ್ಕಳ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಹ್ಯೂಮನ್ ಅನಾಟಮಿ, ಸೊ ಸೈನ್ಸ್ ಅಲ್ಲಿ ಬಯಾಲಜಿ ಅನ್ನೋ ವಿಭಾಗದಲ್ಲಿ ನಾವು ಹ್ಯೂಮನ್ ಅನಾಟಮಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ವಾಟ್ ಈಸ್ ಹ್ಯೂಮನ್ ಅನಾಟಮಿ ಅಂತ ನೋಡೋಣ. ಹ್ಯೂಮನ್ ಅನಾಟಮಿ ಅಂತಂದ್ರೆ ಇಟ್ ಈಸ್ ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಸ್ಟ್ರಕ್ಚರ್ಸ್ ಅಂಡ್ ಆರ್ಗನೈಸೇಷನ್ ಆಫ್ ದ ಹ್ಯೂಮನ್ ಬಾಡಿ. ಸೊ ಅನಾಟಮಿ ಅಂತ ಅಂದ್ರೇನೆ ಒಂದು ಬಾಡಿ ಸ್ಟ್ರಕ್ಚರ್ಸ್ ಬಗ್ಗೆ, ಆ ಬಾಡಿ ಪಾರ್ಟ್ಸ್ ಬಗ್ಗೆ ಕಲಿಯುವಂತದ್ದು. ಸೊ ಹ್ಯೂಮನ್ ಅನಾಟಮಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಾವು ಇಲ್ಲಿ ವಿ ಶುಡ್ ಲರ್ನ್ ಸ್ಟ್ರಕ್ಚರ್ ಅಂಡ್ ಆರ್ಗನೈಸೇಷನ್ ಆಫ್ ದ ಹ್ಯೂಮನ್ ಬಾಡಿ. ಸೊ ಮನುಷ್ಯನ ದೇಹ ರಚನೆ ಯಾವ ರೀತಿ ಆಗಿದೆ, ಯಾವ್ಯಾವ ಭಾಗಗಳಿಂದ ಆಗಿದೆ, ಅದಕ್ಕೆ ಹೇಗೆ ರಿಲೇಷನ್ ಇದೆ ಒಂದೊಂದು ಭಾಗಕ್ಕೂ ಕೂಡ ಅಂತ ಕಲಿಯುವಂತದ್ದೇ ಯಾವುದು, ಮಾನವನ ಶರೀರ ಶಾಸ್ತ್ರ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಅದನ್ನ ಹ್ಯೂಮನ್ ಅನಾಟಮಿ ಅಂತ ಹೇಳಿ ಕರಿತೀವಿ. ಸೊ ಇಟ್ ಇಸ್ ದ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್ಸ್ ಅಂಡ್ ಆರ್ಗನೈಸೇಷನ್ ಆಫ್ ದ ಹ್ಯೂಮನ್ ಬಾಡಿ. ಸೊ ಈ ಚಿತ್ರದಲ್ಲಿ ನೋಡ್ಬೋದು ಬಹಳಷ್ಟು ಹ್ಯೂಮನ್ ಬಾಡಿ ಹೇಗೆ ಆರ್ಗನೈಸ್ಡ್ ಆಗಿದೆ ಡಿಫ್ರೆಂಟ್ ಪಾರ್ಟ್ಸ್ ಇಂದ ಅನ್ನೋದನ್ನ ನಾವು ನೋಡಬಹುದು. ನೆಕ್ಸ್ಟ್, ಹ್ಯೂಮನ್ ಬಾಡಿ ಅಂತ ನೋಡಿದಾಗ ಸೊ ದ ಬೇಸಿಕ್ ಲೆವೆಲ್, ದ ಬೇಸಿಕ್ ಸ್ಟ್ರಕ್ಚರ್ ಯಾವುದು ಅಂತ ನೋಡಿದಾಗ ನಮ್ಗೆ ಸಿಗುವಂತದ್ದು ಯಾವುದು, ಸೆಲ್ ಅಲ್ವಾ. ಸೊ ಸೆಲ್ಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಆಫ್ ಎನ್ ಆರ್ಗಾನಿಸಮ್. ಸೊ ಅಲ್ಲಿ ಎಕ್ಸಾಂಪಲ್ಸ್ ಕೂಡ ನಾನು ನಿಮ್ಗೆ ಕೊಡ್ತಾ ಹೋಗಿದ್ದೀನಿ, ಎಲ್ಲರೂ ಸೆಲ್ಸ್, ಬ್ಲಡ್ ಸೆಲ್ಸ್ ಅಂತ ಬಹಳ ಎಕ್ಸಾಂಪಲ್ಸ್ ಕೊಡ್ಬಹುದು. ಅದೇ ರೀತಿ ಗ್ರೂಪ್ ಆಫ್ ಸೆಲ್ಸ್ ದಟ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್, ಸೊ ದೇ ಫಾರ್ಮ್ ಅ ಟಿಶ್ಯೂ ಅಂತ ಹೇಳಿ ಕರಿತೀವಿ, ಅಂಗಾಂಶ ಕನ್ನಡದಲ್ಲಿ. ಓಕೆ, ಸೊ ನರ್ವ್ ಸೆಲ್ಸ್ ಎಲ್ಲ ಸೇರಿ ಹೇಗೆ ನರ್ವ್ ಟಿಶ್ಯೂನ ಫಾರ್ಮ್ ಮಾಡುತ್ತೆ, ಅದೇ ರೀತಿ ಬ್ಲಡ್ ಟಿಶ್ಯೂ. ಸೊ ಈ ರೀತಿಯಾಗಿ ಬಹಳ ಎಕ್ಸಾಂಪಲ್ಸ್ ನ ನೋಡಬಹುದು. ಅದೇ ರೀತಿ ಗ್ರೂಪ್ ಆಫ್ ಟಿಶ್ಯೂಸ್ ಫಾರ್ಮ್ ಆರ್ಗನ್. ಸೊ 2 or more ಟೈಪ್ಸ್ ಆಫ್ ಟಿಶ್ಯೂ ಏನ್ ಮಾಡುತ್ತೆ, ದೇ ಫಾರ್ಮ್ ಅ ಆರ್ಗನ್, ಒಂದು ಅಂಗವನ್ನ ರೂಪುಗೊಳಿಸುವಂತಹದ್ದು. ಸೊ ಉದಾಹರಣೆಗೆ ಬ್ರೈನ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಲಂಗ್ಸ್, ಕಿಡ್ನಿ. ಸೊ ಈ ರೀತಿ ಬಹಳಷ್ಟು ಆರ್ಗನ್ಸ್ ನಮ್ಮ ದೇಹದಲ್ಲಿ ಇರುವಂತಹದ್ದು. ಅದೇ ರೀತಿ ಗ್ರೂಪ್ ಆಫ್ ಆರ್ಗನ್ಸ್ ಸೇರಿ ಏನ್ ಮಾಡುತ್ತೆ, ಒಂದು ಆರ್ಗನ್ ಸಿಸ್ಟಮ್ ಅನ್ನ ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನರ್ವ್ ಟಿಶ್ಯೂಸ್, ನರ್ವ್, ಬ್ರೈನ್ ಇವೆಲ್ಲ ಸೇರಿ ಏನಾಗಿರುತ್ತೆ, ನರ್ವಸ್ ಸಿಸ್ಟಮ್ ಅನ್ನ ಫಾರ್ಮ್ ಮಾಡಿರುವಂತಹದ್ದು. ಅದೇ ರೀತಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಬರುತ್ತೆ. ಇನ್ನು ಬಹಳಷ್ಟು ಆರ್ಗನ್ ಸಿಸ್ಟಮ್ ನಮ್ಮ ದೇಹದಲ್ಲಿ ನಾವು ನೋಡಬಹುದು. ಅದೇ ರೀತಿ ಆರ್ಗ್ಯಾನಿಸಮ್, ಈ ಗ್ರೂಪ್ ಆಫ್ ಆರ್ಗನ್ ಸಿಸ್ಟಮ್ಸ್ ಎಲ್ಲ ಸೇರಿ ಒಂದು ಆರ್ಗ್ಯಾನಿಸಮ್, ಒಂದು ಜೀವಿ ರೂಪುಗೊಳ್ಳುವಂತಹದ್ದು. ಸೊ ಉದಾಹರಣೆಗೆ ನಮ್ಮನ್ನ ಮನುಷ್ಯರನ್ನು ತಗೊಳ್ಬಹುದು, ಹ್ಯೂಮನ್. ಅದೇ ರೀತಿ ಬೇರೆ ಕ್ಯಾಟ್ಸ್, ಪ್ಲಾಂಟ್ಸ್ ಗಳಲ್ಲೂ ಕೂಡ ಆರ್ಗನ್ ಸಿಸ್ಟಮ್ಸ್ ಗಳನ್ನ ನಾವು ನೋಡಬಹುದು. ಸೊ ಈ ರೀತಿ ಇದನ್ನ ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಆರ್ಗನೈಸೇಷನ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಹೇಗೆ ಒಂದು ಇಂಡಿವಿಜುವಲ್ ನ ಬಾಡಿ ಸ್ಟ್ರಕ್ಚರ್ ಹೇಗೆ ಆರ್ಗನೈಸ್ಡ್ ಆಗಿದೆ. ಸೊ ನಮ್ಮ ಮನುಷ್ಯರಲ್ಲಿ ನೋಡಿದಾಗ ಸೆಲ್ಸ್ ಇಂದ ನೋಡಬಹುದು, ಸೆಲ್ಸ್, ಗ್ರೂಪ್ ಆಫ್ ಸೆಲ್ಸ್ ಫಾರ್ಮ್ ಅ ಟಿಶ್ಯೂ, ಹಾಗೆ ಗ್ರೂಪ್ ಆಫ್ ಟಿಶ್ಯೂಸ್ ಫಾರ್ಮ್ ಆರ್ಗನ್, ಗ್ರೂಪ್ ಆಫ್ ಆರ್ಗನ್ಸ್ ಫಾರ್ಮ್ ಅ ಆರ್ಗನ್ ಸಿಸ್ಟಮ್, ಅಂಡ್ ಗ್ರೂಪ್ ಆಫ್ ಆರ್ಗನ್ ಸಿಸ್ಟಮ್ ಫಾರ್ಮ್ ಅ ಕಂಪ್ಲೀಟ್ ಆರ್ಗ್ಯಾನಿಸಮ್ ಅಂತ ನೋಡಬಹುದು. ಸೊ ಇಲ್ಲಿ ಹಿಯರ್ ಅ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ದ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ನಾವು ನೋಡಬಹುದು. ಸೆಲ್ಸ್ ಇದೆ, ಸೆಲ್ ಫಾರ್ಮ್ ಅ ಟಿಶ್ಯೂ, ಟಿಶ್ಯೂಸ್ ಫಾರ್ಮ್ ಅ ಆರ್ಗನ್, ಆರ್ಗನ್ ಫಾರ್ಮ್ಸ್ ಆರ್ಗನ್ ಸಿಸ್ಟಮ್, ಅಂಡ್ ಫೈನಲಿ ಅನ್ ಆರ್ಗ್ಯಾನಿಸಮ್. ರೈಟ್. ಈಗ ಸೆಲ್ ಮತ್ತೆ ಟಿಶ್ಯೂ ಬಗ್ಗೆ ಈಗಾಗಲೇ ನೀವು ಕಲ್ತಿದ್ದೀರಾ ಅಲ್ವಾ, ಹಿಂದಿನ ವಿಡಿಯೋಸ್ ಅಲ್ಲಿ ಕಲ್ತಿದ್ದೀರಾ. ಈಗ ವಾಟ್ ಆರ್ ದ ಆರ್ಗನ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಗ್ರೂಪ್ ಆಫ್ ಟಿಶ್ಯೂಸ್ ಎಲ್ಲ ಸೇರಿ ಒಂದಷ್ಟು ಆರ್ಗನ್ಸ್ ಅಂದ್ರೆ ಅಂಗಗಳನ್ನ ಫಾರ್ಮ್ ಮಾಡುವಂತದ್ದು ಅಲ್ವಾ. ಸೊ ನಮ್ಮ ದೇಹದಲ್ಲಿ ಬಹಳಷ್ಟು ಆರ್ಗನ್ಸ್ ಗಳಿದೆ. ಸೊ ಬ್ರೈನ್, ಲಿವರ್, ಇಂಟೆಸ್ಟೈನ್ಸ್, ಬ್ಲಾಡರ್, ಲಂಗ್ಸ್, ಹಾರ್ಟ್. ಸೊ ಈ ರೀತಿಯಾಗಿ ಬಹಳಷ್ಟು ಆರ್ಗನ್ಸ್ ಗಳನ್ನ ನಾವು ನಮ್ಮ ದೇಹದಲ್ಲಿ ನೋಡ್ತಾ ಹೋಗ್ಬಹುದು. ಈ ಗ್ರೂಪ್ ಆಫ್ ಆರ್ಗನ್ಸ್ ಎಲ್ಲ ಸೇರಿಸಿ ಏನು ಆರ್ಗನ್ ಸಿಸ್ಟಮ್ ಅನ್ನ, ಒಂದು ಅಂಗ ವ್ಯವಸ್ಥೆಯನ್ನ ರೂಪುಗೊಳಿಸುವಂತದ್ದು. ಸೊ ಅದರಲ್ಲಿ ಈಗ ನರ್ವಸ್ ಸಿಸ್ಟಮ್ ಅಂತ ತಗೊಂಡಾಗ ಅದ್ರಲ್ಲಿ ಬ್ರೈನ್ ಬರುತ್ತೆ, ಸ್ಪೈನಲ್ ಕಾರ್ಡ್ ಬರುತ್ತೆ. ಸೊ ಈ ಆರ್ಗನ್ಸ್ ಎಲ್ಲ ಸೇರಿ ಒಂದು ನರ್ವಸ್ ಸಿಸ್ಟಮ್, ನರವ್ಯೂಹವನ್ನ ಫಾರ್ಮ್ ಮಾಡುವಂತಹದ್ದು. ಅದೇ ರೀತಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ರಕ್ತ ಪರಿಚಲನಾ ವ್ಯವಸ್ಥೆ. ಸೊ ಅದರಲ್ಲಿ ಬ್ಲಡ್ಸ್ ಬರುತ್ತೆ, ಬ್ಲಡ್ ವೆಸಲ್ಸ್ ಬರುತ್ತೆ. ಸೊ ಇವೆಲ್ಲವೂ ಕೂಡ ಫಾರ್ಮ್ ಆಗಿ ಸರ್ಕ್ಯುಲೇಟರಿ ಸಿಸ್ಟಮ್ ನ ಫಾರ್ಮ್ ಮಾಡಿರುವಂತಹದ್ದು. ಸೊ ಅದೇ ರೀತಿ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಜೀರ್ಣಾಂಗ ವ್ಯೂಹ ಅಂತ ತಗೊಂಡಾಗ ಸೊ ಅಲ್ಲಿ ಮೌತ್ ಬರುವಂತದ್ದು, ಇಸೋಫೆಗಸ್, ಸ್ಟಮಕ್, ಇಂಟೆಸ್ಟೈನು. ಸೊ ಇವೆಲ್ಲ ಆರ್ಗನ್ಸ್ ಸೇರಿ ಡೈಜೆಸ್ಟಿವ್ ಸಿಸ್ಟಮ್ ಆಗಿರುವಂತಹದ್ದು. ಅದೇ ರೀತಿ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ನಮ್ಮ ದೇಹದಲ್ಲಿ ನೈಟ್ರೋಜನಸ್ ವೇಸ್ಟ್ ನ ರಿಮೂವ್ ಮಾಡೋದಕ್ಕೆ ಸೊ ಕಿಡ್ನೀಸ್ಗಳು ಮತ್ತೆ ಯುರೇಟರ್, ಬ್ಲಾಡರ್, ಯುರೆತ್ರ ಇವೆಲ್ಲವೂ ಸೇರಿ ಒಂದು ಸಿಸ್ಟಮ್ ನ ಫಾರ್ಮ್ ಮಾಡಿದೆ, ಅದನ್ನ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ನಮ್ಮ ದೇಹದಲ್ಲಿ
there are 11 major organ systems are present. ಸೊ ಯಾವ್ಯಾವ್ದು ಅಂತ ನೋಡಿದಾಗ ಈ ಚಾರ್ಟ್ ಅಲ್ಲಿ ನಾವು ಯಾವ್ಯಾವ ಸಿಸ್ಟಮ್ ಇದೆ ಅಂತ ನೋಡ್ಬೋದು. ಇಂಟೆಗ್ಯುಮೆಂಟರಿ ಸಿಸ್ಟಮ್, ಅದನ್ನ ಇಂಟೆಗ್ಯುಮೆಂಟರಿ ಸಿಸ್ಟಮ್ ಅಂತಂದ್ರೆ ನಮ್ಮ ಇಂಟೆಗ್ಯುಮೆಂಟ್ಸ್ ಯಾವುದು ಸ್ಕಿನ್ ಅಲ್ವಾ. ಸೊ ಸ್ಕಿನ್ ಅಂಡ್ ಸ್ಕಿನ್ ಗ್ಲ್ಯಾಂಡ್ಸ್ ಇಂದ ಆಗಿರುವಂತಹದ್ದು. ಸೊ ಅದರ ಮೇನ್ ಫಂಕ್ಷನ್ಸ್ ಅಂತ ನೋಡಿದಾಗ ಮೇನ್ಲಿ ಪ್ರೊಟೆಕ್ಷನ್ ಮತ್ತೆ ಎಕ್ಸ್ಕ್ರೀಷನ್, ಸೊ ಬೆವ್ರನ್ನೆಲ್ಲ ಆಚೆ ಕಳಿಸುವಂತದ್ದು, ಎಕ್ಸ್ಟ್ರಾ ವಾಟರ್ನ, ಸೊ ಅದು ಎಕ್ಸ್ಕ್ರೀಷನ್ ಆಗುತ್ತೆ ಮತ್ತೆ ಪ್ರೊಟೆಕ್ಷನ್ ಮಾಡುವಂತಹದ್ದು. ಸೊ ಅದೇ ರೀತಿ ಸ್ಕೆಲೆಟಲ್ ಸಿಸ್ಟಮ್ ಅಂತ ಒಂದು ಬರುತ್ತೆ. ಸ್ಕೆಲೆಟಲ್ ಸಿಸ್ಟಮ್ ಅಂತಂದ್ರೆ ಅಸ್ಥಿಪಂಜರ ವ್ಯವಸ್ಥೆ. ಸೊ ನಮ್ಮ ದೇಹ ಎಲ್ಲ ಮೂಳೆಗಳಿಂದ ಆಗಿದೆ ಅಲ್ವಾ, ಸೊ ಅದನ್ನ ಸ್ಕೆಲೆಟಲ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಸ್ಕಲ್ ಬರುತ್ತೆ, ವರ್ಟಿಬ್ರಲ್ ಕಾಲಮ್ ಬರುತ್ತೆ, ಸ್ಟರ್ನಮ್, ಗರ್ಡಲ್ಸ್ ಅಂಡ್ ಲಿಮ್ಸ್. ಸೊ ಈ ಆರ್ಗನ್ಸ್ ಇಂದ ಆಗಿರುವಂತಹದ್ದು. ಸೊ ಇದರ ಮೇನ್ ಫಂಕ್ಷನ್ ಅಂತ ತಗೊಂಡಾಗ ಇಟ್ ಗಿವ್ಸ್ ಸಪೋರ್ಟ್, ಶೇಪ್ ಅಂಡ್ ಫಾರ್ಮ್ ಟು ದ ಬಾಡಿ. ಅದೇ ರೀತಿ ಮಸ್ಕ್ಯುಲರ್ ಸಿಸ್ಟಮ್. ಮಸ್ಕ್ಯುಲರ್ ಸಿಸ್ಟಮ್ ಅಂತಂದ್ರೆ ಸ್ನಾಯು ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಇದು ದೀಸ್ ಫಾರ್ಮ್ ಬೈ ದ ಮಸಲ್ ಫೈಬರ್ಸ್, ರೈಟ್. ಅದೇ ರೀತಿ ಇದರ ಫಂಕ್ಷನ್ಸ್ ನೋಡಿದಾಗ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ರಿಸಲ್ಟಿಂಗ್ ಮೂವ್ಮೆಂಟ್ಸ್. ಈಗ ನಾವು ಈ ಕೈನ ಹ್ಯಾಂಡ್ ನ ಮೂವ್ ಮಾಡ್ಬೇಕು ಅಂತಂದ್ರೂ ಕೂಡ ಅಲ್ಲಿ ವರ್ಕ್ ಆಗ್ತಾ ಇರೋದೇನು, ಮಸಲ್ ಫೈಬರ್ಸ್ ಇರೋದ್ರಿಂದನೇ, ಆ ಮಸ್ಕ್ಯುಲರ್ ಸಿಸ್ಟಮ್ ಇರೋದ್ರಿಂದನೇ ನಮ್ಮ ಮೂವ್ಮೆಂಟ್ ಸಾಧ್ಯ ಆಗ್ತಾ ಇರುವಂತದ್ದು. ಅದೇ ರೀತಿ ನರ್ವಸ್ ಸಿಸ್ಟಮ್ ಅಂತ ನೋಡಿದಾಗ ಸೊ ಅದರಲ್ಲಿ ಬ್ರೈನ್ ಬರುತ್ತೆ, ಸ್ಪೈನಲ್ ಕಾರ್ಡ್ ಬರುತ್ತೆ, ನರ್ವ್ಸ್ ಬರುತ್ತೆ. ಸೊ ಇದ್ರ ಮೇನ್ ಫಂಕ್ಷನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೊ ಎಲ್ಲಾ ಫಂಕ್ಷನ್ ಕೂಡ ಕೋಆರ್ಡಿನೇಟ್ ಮಾಡೋದು ಯಾವುದು, ನಮ್ಮ ನರವ್ಯೂಹ ವ್ಯವಸ್ಥೆ, ರೈಟ್. ಸೊ ಅದೇ ರೀತಿಯಾಗಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇಲ್ಲಿ ಕೂಡ ಟೆಸ್ಟಿಸ್ ಅಂಡ್ ಓವರಿ ಆರ್ ದ ಆರ್ಗನ್ಸ್ ಆಗಿರುತ್ತೆ. ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಟು ಫಾರ್ಮ್ ಅ ನ್ಯೂ ಆಫ್ ಸ್ಪ್ರಿಂಗ್ಸ್. ಒಂದು ಇಂಡಿವಿಜುವಲ್ ಫಾರ್ಮ್ ಆಗ್ಬೇಕು ಅಂತಂದ್ರೆ ಸೊ ರಿಪ್ರೊಡಕ್ಟಿವ್ ಸಿಸ್ಟಮ್ ಬೇಕು. ಅದೇ ರೀತಿ ಡೈಜೆಸ್ಟಿವ್ ಸಿಸ್ಟಮ್. ಸೊ ನಾವು ತಿಂದ ಆಹಾರ ಜೀರ್ಣ ಆಗಿ ನಮ್ಗೆ ನ್ಯೂಟ್ರಿಷನ್ ಸಿಗ್ಬೇಕು, ಎನರ್ಜಿ ಸಿಗ್ಬೇಕು ಅಂತಂದ್ರೆ ಒಂದು ಸಿಸ್ಟಮ್ ಬೇಕು. ಸೊ ಅದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಮತ್ತೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಇಂದ ಆಗಿರುವಂತಹದ್ದು. ಸೊ ಇಲ್ಲಿ ಮೇನು ಡೈಜೆಷನ್ ಆಗಬೇಕು, ಅಬ್ಸಾರ್ಪ್ಷನ್ ಆಗಬೇಕು, ಅಸಿಮಿಲೇಷನ್, ಎಜೆಷನ್ ಅಂತೆಲ್ಲ ಪ್ರೋಸೆಸ್ ಬರುವಂತದ್ದು. ಅದೇ ರೀತಿ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ನಮ್ಮಲ್ಲಿ ದೇಹದಲ್ಲಿರುವಂತಹ ವೇಸ್ಟ್ ಅನ್ನ ಕಳಿಸೋದಕ್ಕೆ ಒಂದು ಸಿಸ್ಟಮ್ ಇದೆ, ಅದನ್ನ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಕಿಡ್ನೀಸ್, ಯುರೇಟರ್ಸ್, ದೀಸ್ ಆರ್ ದ ಮೇನ್ ಆರ್ಗನ್ಸ್ ಆಗಿರುವಂತದ್ದು. ಎಲಿಮಿನೇಷನ್ ಆಫ್ ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ಸ್. ಸೊ ಅದೇ ರೀತಿ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ರಕ್ತ ಪರಿಚಲನಾ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತಾನು ಕೂಡ ಕರೆಯುವಂತಹದ್ದು. ಸೊ ಇದರಲ್ಲಿ ಮೇನ್ ಹಾರ್ಟ್ ಅಂಡ್ ಬ್ಲಡ್ ವೆಸಲ್ಸ್ ಆರ್ ದ ಮೇನ್ ಆರ್ಗನ್ಸ್ ಆಗಿರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್ ಆಗಿರ್ಬೋದು, ಬ್ಲಡ್ ಅಂಡ್ ನ್ಯೂಟ್ರಿಟಿವ್ ಸಬ್ಸ್ಟೆನ್ಸ್ ಅಂದ್ರೆ ನ್ಯೂಟ್ರಿಯೆಂಟ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದು ಇದರ ಮೇನ್ ಫಂಕ್ಷನ್ ಆಗಿರುವಂತದ್ದು. ಅದೇ ರೀತಿ ರೆಸ್ಪಿರೇಟರಿ ಸಿಸ್ಟಮ್. ಈಗ ರೆಸ್ಪಿರೇಟರಿ ಸಿಸ್ಟಮ್ ಅಂತ ತಗೊಂಡಾಗ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂಡ್ ಲಂಗ್ಸ್ ಆರ್ ದ ಮೇನ್ ಆರ್ಗನ್ಸ್ ಆಗಿರುತ್ತೆ. ಸೊ ಬ್ರೀದಿಂಗ್ ಅಂದ್ರೆ ರೆಸ್ಪಿರೇಷನ್ ಇಸ್ ದ ಮೇನ್ ಫಂಕ್ಷನ್. ಅದೇ ರೀತಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಒಂದು ಬರುತ್ತೆ. ಅಂದ್ರೆ ಈ ಸಿಸ್ಟಮ್ ಕಂಪ್ಲೀಟ್ ಗ್ಲ್ಯಾಂಡ್ಸ್ ಇಂದ ರೂಪುಗೊಂಡಿರುವಂತದ್ದು. ಗ್ಲ್ಯಾಂಡ್ಸ್ ದಟ್ ಪ್ರೊಡ್ಯೂಸ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಏನಕ್ಕೆ ಬೇಕು, ನಮ್ಮ ಬಾಡಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬೇಕು ಅಲ್ವಾ. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಅಂತಿದೆ, ಥೈರಾಯ್ಡ್ ಗ್ಲ್ಯಾಂಡ್ಸ್ ಇದೆ. ಸೊ ಈ ರೀತಿ ಬಹಳಷ್ಟು ಗ್ಲ್ಯಾಂಡ್ಸ್ ನಮ್ಮ ದೇಹದಲ್ಲಿ ಇರುವಂತದ್ದು. ಸೊ ಇಟ್ ಕೋಆರ್ಡಿನೇಟ್ಸ್ ಆಲ್ ದ ಫಂಕ್ಷನ್ಸ್ ಆಫ್ ದ ಆರ್ಗನ್ ಸಿಸ್ಟಮ್. ಸೊ ಎಲ್ಲಾ ಆರ್ಗನ್ ಸಿಸ್ಟಮ್ಸ್ ನ ಒಂದು ಕೋಆರ್ಡಿನೇಟ್ ಮಾಡೋದಕ್ಕೆ ದಿಸ್ ಗ್ಲ್ಯಾಂಡ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಇನ್ನೊಂದು ಸಿಸ್ಟಮ್ ಬರುತ್ತೆ, ಅದನ್ನ ಲಿಂಫ್ಯಾಟಿಕ್ ಸಿಸ್ಟಮ್ ಅಥವಾ ಏನಂತ ಕರಿತೀವಿ, ಲಿಂಫ್ಯಾಟಿಕ್ ಸಿಸ್ಟಮ್ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಹೇಳಿ ಕರೆಯುವಂಥದ್ದು. ಲಿಂಫ್ಯಾಟಿಕ್ ಸಿಸ್ಟಮ್ ಅಥವಾ ಇಮ್ಯೂನ್ ಸಿಸ್ಟಮ್. ಸೊ 11ನೇದು ಯಾವುದು ಅಂದ್ರೆ ಇಮ್ಯೂನ್ ಸಿಸ್ಟಮ್. ಅಥವಾ ಇದನ್ನ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಲಿಂಫ್ಯಾಟಿಕ್ ವೆಸಲ್ಸ್ ಬರುತ್ತೆ, ಲಿಂಫ್ಯಾಟಿಕ್ ನೋಡ್ಸ್ ಬರುತ್ತೆ, ಸೊ ಲಿಂಫ್ ಬರುತ್ತೆ. ಸೊ ಇದೆಲ್ಲ ಸೇರಿ ಇಮ್ಯೂನ್ ಒಂದು ಸಿಸ್ಟಮ್ ಫಾರ್ಮ್ ಆಗುತ್ತೆ. ಸೊ ಇದ್ರ ಮೇನ್ ಫಂಕ್ಷನಿಂಗ್ ಏನಂದ್ರೆ ಮೈಂಟೈನಿಂಗ್ ಫ್ಲೂಯಿಡ್ ಬ್ಯಾಲೆನ್ಸ್, ನಮ್ಮ ದೇಹದಲ್ಲಿರುವಂತ ಎಲ್ಲ ಫ್ಲೂಯಿಡ್ ಬ್ಯಾಲೆನ್ಸ್ ನ ಮಾಡುವಂತದ್ದು. ಸೊ ಅದೇ ರೀತಿ ಇಮ್ಯೂನ್ ಸಿಸ್ಟಮ್ ಅಂತ ಬಂದಾಗ ಇಟ್ ಫೈಟ್ ಅಗೇನ್ಸ್ಟ್ ದ ಇನ್ಫೆಕ್ಷನ್ಸ್. ಸೊ ಪ್ಯಾಥೋಜನ್ಸ್ ಏನ್ ಬರುತ್ತೆ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಈಗ ನಾವು ಸುಮ್ಮನೆ ಇದೀವಿ ಅಂತಂದ್ರೂ ಕೂಡ ಈ ಗಾಳಿಲಿ ಬಹಳಷ್ಟು ಬ್ಯಾಕ್ಟೀರಿಯಾ, ವೈರಸಸ್ ಎಲ್ಲ ಇರುತ್ತೆ. ಸೊ ಆದ್ರೂ ನಾವು ಆರಾಮಾಗಿದ್ದೀವಿ ಅಂತಂದ್ರೆ ದಿಸ್ ಇಮ್ಯೂನ್ ಸಿಸ್ಟಮ್ ಫೈಟ್ ಅಗೇನ್ಸ್ಟ್ ದ ಪ್ಯಾಥೋಜನ್ಸ್. ಅದನ್ನ ಹೋರಾಡಿ ನಮ್ಮನ್ನ ರಕ್ಷಿಸ್ತಾ ಇದೆ ಅಂತ. ಸೊ ಅದಕ್ಕೆ ಒಂದು ಸಿಸ್ಟಮ್ ಇರೋದು ಯಾವುದು, ಇಮ್ಯೂನ್ ಸಿಸ್ಟಮ್. ಓಕೆ. ಸೊ ಇದಿಷ್ಟು ಆರ್ಗನ್ ಸಿಸ್ಟಮ್ ಮುಖ್ಯವಾಗಿ ನಾವು ನೋಡೋದಾದ್ರೆ ನಮ್ಮ ದೇಹದಲ್ಲಿ. ಬಟ್ ಈಗ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಬ್ರೀಫ್ ಆಗಿ ಅಂತಂದ್ರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ನಮ್ಮ ದೇಹದಲ್ಲಿ ಜೀರ್ಣಾಂಗ ವ್ಯೂಹ ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಸೊ ನಾವು ಫುಡ್ ನ ತಗೊಂಡಾಗ ಅದು ಹೇಗೆ
ನಮ್ಮ ದೇಹದಲ್ಲಿ ಜೀರ್ಣ ಆಗುತ್ತೆ, ನಮ್ಗೆ ಹೇಗೆ ಎನರ್ಜಿ ಸಿಗುತ್ತೆ ಅಂತ ಸೊ ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಫಸ್ಟ್, ವಾಟ್ ಈಸ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಏನು, ಮಾನವನ ಜೀರ್ಣಾಂಗ ವ್ಯೂಹ ವ್ಯವಸ್ಥೆ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ಇಟ್ಸ್ ಅ ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ಆರ್ಗನ್ಸ್ ದಟ್ ವರ್ಕ್ ಟುಗೆದರ್ ಟು ಬ್ರೇಕ್ ಡೌನ್ ಫುಡ್ ಅಂಡ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಬಾಡೀಸ್ ಎನರ್ಜಿ, ಗ್ರೌತ್ ಅಂಡ್ ರಿಪೇರ್. ಸೊ ಬಹಳಷ್ಟು ಆರ್ಗನ್ಸ್, ಗ್ರೂಪ್ ಆಫ್ ಆರ್ಗನ್ಸ್ ಎಲ್ಲ ಸೇರಿ ಏನ್ ಮಾಡುತ್ತೆ, ದೇ ವರ್ಕ್ ಟುಗೆದರ್, ಒಟ್ಟಾಗಿ ಕೆಲಸ ಮಾಡ್ತವೆ ಟು ಬ್ರೇಕ್ ಡೌನ್ ದ ಫುಡ್ ಅಂಡ್ ಅಬ್ಸಾರ್ಬ್ ನ್ಯೂಟ್ರಿಯೆಂಟ್ಸ್. ಸೊ ನಾವು ತಿನ್ನುವಂತ ಫುಡ್ ಏನಾಗಿರುತ್ತೆ, ಇಟ್ ಹ್ಯಾಸ್ ಲಾರ್ಜರ್ ಮಾಲಿಕ್ಯೂಲ್ಸ್. ಸೊ ಅದು ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ಅದನ್ನ ಬ್ರೇಕ್ ಡೌನ್ ಮಾಡಿ ನಮ್ಮ ಸೆಲ್ಸ್ ಅದನ್ನ ತಗೊಳ್ಬೇಕು, ಅದನ್ನ ನ್ಯೂಟ್ರಿಯೆಂಟ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಅದನ್ನ ತುಂಬಾ ಸಣ್ಣದಾಗಿ ಇಡ್ಬೇಕಾಗುತ್ತೆ. ಹಾಗಾಗಿ ಅದನ್ನ ಬ್ರೇಕ್ ಡೌನ್ ಮಾಡುವಂತ ಸಿಸ್ಟಮ್ ಯಾವುದು ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್. ಅದನ್ನ ಫುಡ್, ಲಾರ್ಜರ್ ಫುಡ್ ಮಾಲಿಕ್ಯೂಲ್ಸ್ ನ ಸ್ಮಾಲರ್ ಫುಡ್ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಡೌನ್ ಮಾಡಿ ಅದರಿಂದ ನ್ಯೂಟ್ರಿಯೆಂಟ್ಸ್ ನ ಅಬ್ಸಾರ್ವ್ ಮಾಡ್ಕೊಂಡು ನಮ್ಮ ಬಾಡಿ ಸೆಲ್ಸ್ ಗಳಿಗೆ ಕಳಿಸುವಂತ ಸಿಸ್ಟಮ್ ಇಸ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಅದರಿಂದ ನಮ್ಗೆ ಎನರ್ಜಿ ಸಿಗುವಂತದ್ದು, ಸೊ ಗ್ರೋತ್, ನಮ್ಮ ಬೆಳವಣಿಗೆ ಆಗುವಂತದ್ದು ಕೂಡ ಅದರಿಂದನೇ. ಮತ್ತೆ ನಮ್ಮ ಬಾಡಿ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಯಾವುದೇ ಸೆಲ್ ಆಗಿರ್ಬೋದು, ಟಿಶ್ಯೂ, ಅದರ ರಿಪೇರಿ ಕೂಡ ಆಗುವಂತದ್ದು ದಿಸ್ ಬಿಕಾಸ್ ಆಫ್ ದಿಸ್ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ. ಸೊ ಅದು ಯಾವ್ದ್ರಿಂದ ಸಿಗುತ್ತೆ, ನಮ್ಗೆ ಫುಡ್ ಇಂದ ಸಿಗುತ್ತೆ. ಸೊ ಹಾಗಾಗಿ ಅದಕ್ಕೆ ಕೆಲಸ ಮಾಡೋದು ಯಾವುದು, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಆರ್ಗನ್ ಸಿಸ್ಟಮ್ಸ್ ಗಳು ಕೂಡ ದೇ ಕ್ಯಾರಿ ಔಟ್ ಅ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಸೊ ಅದಕ್ಕೆ ಒಂದು, ಈಗ ಹೇಗೆ ಒಂದು ಡಿಪಾರ್ಟ್ಮೆಂಟ್ಸ್ ಅಂತ ಇರುತ್ತೆ, ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಒಂದೊಂದು ಆರ್ಗನ್ ಸಿಸ್ಟಮ್ ಒಂದೊಂದು ಡಿಪಾರ್ಟ್ಮೆಂಟ್ ತರ. ಸೊ ಅದು ಒಂದು ಪರ್ಟಿಕ್ಯುಲರ್ ಕೆಲಸವನ್ನ ಮಾಡ್ತಾ ಹೋಗುವಂತದ್ದು. ಸೊ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ತಗೊಂಡಾಗ, ಸೊ ಅದರಲ್ಲಿ ಮೇನ್ 2 ಪಾರ್ಟ್ಸ್ ಅನ್ನ ನಾವು ನೋಡುವಂತದ್ದು, 2 ಸೆಟ್ಸ್ ಆಫ್ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವ್ಯಾವ್ದು ಅಂತಂದ್ರೆ, ಮೊದಲನೇದು ಅಲಿಮೆಂಟರಿ ಕೆನಾಲ್. ಸೊ ಇದನ್ನ ಜೀರ್ಣಾಂಗ ನಾಳ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ. ಈ ಅಲಿಮೆಂಟರಿ ಕೆನಾಲ್ ಅಂತ ಹೇಳಿದ್ರು ಒಂದೇ, ಇದಕ್ಕೆ ಬೇರೆ ಬೇರೆ ಹೆಸರಿಂದನೂ ಕೂಡ ಕರೀತಾರೆ. ಯಾವ್ಯಾವ ಹೆಸರಿಂದ ಕರೀತಾರೆ ಅಂತಂದ್ರೆ, GI ಟ್ರ್ಯಾಕ್ಟ್ ಅಂತ ಹೇಳಿ ಕೂಡ ಕರೆಯುವಂಥದ್ದು. GI ಟ್ರ್ಯಾಕ್ಟ್ ಅಂತಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಹೇಳಿ ಕೂಡ ಕರೀತಾರೆ. ಅಥವಾ ಗಟ್ ಅಂತ ಹೇಳಿ ಕರೆದ್ರು ಕೂಡ ಇದೇ ಬರುವಂತದ್ದು. ಅಥವಾ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ಹೇಳಿ ಕೂಡ ಇದನ್ನ ಕರೆಯುವಂತದ್ದು, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಏನ್ ಅಲಿಮೆಂಟರಿ ಕೆನಾಲ್ ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಎ ಪ್ಯಾಸೇಜ್. ಇದು ಒಂದು ಪ್ಯಾಸೇಜ್ ಫ್ರಮ್ ಮೌತ್ ಟು ದ ಆನಸ್, ಮೌತ್ ಟು ದ ಆನಸ್. ಸೊ ಮೌತ್ ಇಂದ ಆನಸ್ ವರೆಗೂ ಇರುವಂತಹ ಒಂದು ಪ್ಯಾಸೇಜ್ ಅನ್ನ, ಒಂದು ಟ್ರ್ಯಾಕ್ ಅನ್ನ ನಾವೇನಂತ ಕರಿತೀವಿ, ಅಲಿಮೆಂಟರಿ ಕೆನಾಲ್ ಅಂತ ಹೇಳಿ ಕರೆಯುವಂತದ್ದು. ಅದೇ ರೀತಿ ಎರಡನೇ ಪಾರ್ಟ್ ಬಂದು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಸೊ ವಾಟ್ ಆರ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತಂದ್ರೆ, ದ ಗ್ಲ್ಯಾಂಡ್ಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಸೊ ಯಾವ್ಯಾವ ಗ್ಲ್ಯಾಂಡ್ಸ್ ಬರುತ್ತೆ ಅದನ್ನ ನಾನು ಮುಂದೆ 1 by 1 ಡಿಸ್ಕಸ್ ಮಾಡ್ತಾ ಅಲ್ಲೇ ಹೇಳ್ತಾ ಹೋಗ್ತೀನಿ. ಸೊ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತಂದ್ರೆ ಏನು, ದ ಗ್ಲ್ಯಾಂಡ್ಸ್ which are associated with the digestive system. ಓಕೆನಾ. ಸೊ ಇದರಲ್ಲಿ ಬಹಳಷ್ಟು ಬರುತ್ತೆ. ಏನು, ಸಲೈವರಿ ಗ್ಲ್ಯಾಂಡ್ ಅಂತ ಬರುತ್ತೆ, ಪ್ಯಾನ್ಕ್ರಿಯಾಸ್ ಬರುತ್ತೆ, ಲಿವರ್ ಬರುತ್ತೆ, ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುವಂತದ್ದು. ಹಾಗಾಗಿ ಇದನ್ನ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಇನ್ನೊಂದಿದೆ ನ್ಯೂಟ್ರಿಷನ್ ಅಂತ. ನ್ಯೂಟ್ರಿಷನ್ ಅಂತಂದ್ರೆ ಏನು, ಪೋಷಣೆ ಅಥವಾ ಪೌಷ್ಟಿಕಾಂಶ ತಗೊಳ್ಳುವಂತದ್ದು. ಸೊ ಯಾಕೆ ಇದನ್ನ ಹಾಕಿದ್ದಾರೆ ಅಂದ್ರೆ, ಈಗ ನಮ್ಗೆ ನ್ಯೂಟ್ರಿಷನ್ ಸಿಗುವಂತದ್ದು ಯಾವ್ದ್ರಿಂದ, ಫುಡ್ ಇಂದ ಅಲ್ವಾ. ಸೊ ಫುಡ್ ಡೈಜೆಸ್ಟ್ ಆಗಿ ನಮ್ಗೆ ನ್ಯೂಟ್ರಿಷನ್ ಸಿಗುವಂತದ್ದು. ಹಾಗಾಗಿ ಇದನ್ನ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಜೊತೆನೆ ನ್ಯೂಟ್ರಿಷನ್ ಅನ್ನುವಂಥದ್ದನ್ನ ಸೇರಿಸುವಂತದ್ದು. ವಾಟ್ ಈಸ್ ನ್ಯೂಟ್ರಿಷನ್? ದ ಪ್ರೊಸೆಸ್ ಆಫ್ ಇಂಟೇಕ್ ಆಫ್ ಫುಡ್ ಬೈ ಲಿವಿಂಗ್ ಆರ್ಗಾನಿಸಮ್ಸ್ ಅಂಡ್ ಇಟ್ಸ್ ಯುಟಿಲೈಸೇಷನ್ ಥ್ರೂ ವೇರಿಯಸ್ ಬಯಾಲಜಿಕಲ್ ಆಕ್ಟಿವಿಟೀಸ್ ಇಸ್ ನೌನ್ ಆಸ್ ನ್ಯೂಟ್ರಿಷನ್. ಸೊ ಇಂಟೇಕ್ ಆಫ್ ಫುಡ್, ಸೊ ಲಿವಿಂಗ್ ಆರ್ಗಾನಿಸಮ್ಸ್ ಫುಡ್ ಅನ್ನ ತಗೊಂಡು ಅದನ್ನ ಬೇರೆ ಬೇರೆ ಬಯಾಲಜಿಕಲ್ ಆಕ್ಟಿವಿಟೀಸ್ ಮುಖಾಂತರ ದೇ ಯುಟಿಲೈಸ್ ಫಾರ್ ಇಟ್ಸ್ ಫಂಕ್ಷನಿಂಗ್, ಫಾರ್ ಇಟ್ಸ್ ಸೆಲ್ ರಿಪೇರ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಅದರಲ್ಲಿರುವಂತಹ ಫುಡ್ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ನ ತಗೊಂಡು
ಉಪಯೋಗಿಸ್ಕೊಳ್ಳುವಂತಹ ಪ್ರೋಸೆಸ್ಗೆ ಏನಂತ ಕರಿತೀವಿ, ನ್ಯೂಟ್ರಿಷನ್ ಅಥವಾ ಪೋಷಣೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ವೇರಿಯಸ್ ಬಯಾಲಜಿಕಲ್ ಆಕ್ಟಿವಿಟೀಸ್ ಅಂತ ಇದೆ. ಹಾಗಂದ್ರೆ ಯಾವ್ಯಾವ್ದು ಆಕ್ಟಿವಿಟೀಸು ಅಂತ ಇಲ್ಲಿ ಸ್ಟೇಜಸ್ ಅಂತ ಕೊಟ್ಟಿದಾರಲ್ವಾ. ಸೊ ಈ ಆಕ್ಟಿವಿಟೀಸ್ ಗಳ ಮುಖಾಂತರ ಅದು ನ್ಯೂಟ್ರಿಷನ್ ಅನ್ನ ತಗೊಳ್ಳುವಂತದ್ದು. ಸೊ ನ್ಯೂಟ್ರಿಷನ್ ಅಲ್ಲಿ 5 ಸ್ಟೇಜಸ್ ಬರುತ್ತೆ. ಒಂದು ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಇಜೆಷನ್ ಅಂತ. ಸೊ ಇಲ್ಲಿ ನಾನು ತುಂಬಾ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ. ಇಂಜೆಷನ್ ಅಂತಂದ್ರೆ ನೀವು ತಗೋತಿರಲ್ಲ, ಇಂಜೆಕ್ಷನ್ ಅಲ್ಲ, ಸೂಜಿ ತಗೋತಿರಲ್ಲ ಅದಲ್ಲ. ಇದು ಇಂಜೆಷನ್ ಅಂತಂದ್ರೆ ಇಂಟೇಕ್ ಆಫ್ ಫುಡ್. ಸೊ ಅದನ್ನ ನಾವು ಇಂಜೆಷನ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಡೈಜೆಷನ್ ಅಂತಂದ್ರೆ ಏನು, ಇಟ್ ಈಸ್ ಅ ಬ್ರೇಕ್ ಡೌನ್ ಆಫ್ ಫುಡ್. ಬ್ರೇಕ್ ಡೌನ್ ಆಫ್ ಫುಡ್ ಫಾರ್ ಲಾರ್ಜರ್ ಫುಡ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಅದನ್ನ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಮಾಡುವಂತದ್ದು ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ಸ್. ಸೊ ಒಂದಷ್ಟು ಎನ್ಸೈಮ್ಸ್ ಗಳಿಂದ ಕೆಲವೊಂದು ಎನ್ಸೈಮ್ಸ್ ಗಳು ಹೆಲ್ಪ್ ಮಾಡುತ್ತೆ. ಸೊ ಯಾವ್ಯಾವ್ದು ಅಂತ ನಾವು ಮುಂದೆ ಕಲಿತೀವಿ. ಬ್ರೇಕ್ ಡೌನ್ ಆಫ್ ಫುಡ್ ವಿತ್ ದ ಆಕ್ಷನ್ ಆಫ್ ಎನ್ಸೈಮ್ಸ್. ಓಕೆ. ಸೊ ಅದೇ ರೀತಿ ನೆಕ್ಸ್ಟ್ ಅಬ್ಸಾರ್ಪ್ಷನ್ ಅಂತ ಬರುತ್ತೆ. ಸೊ ಅಬ್ಸಾರ್ಪ್ಷನ್ ಅಂತ ಅಂದ್ರೆ ಏನು, ಈಗ ಫುಡ್ ಬ್ರೇಕ್ ಡೌನ್ ಆಯ್ತು, ಸೊ ಅದರಿಂದ ಇರುವಂತ ನ್ಯೂಟ್ರಿಯೆಂಟ್ಸ್ ನಾನು ಅಬ್ಸರ್ವ್ ಮಾಡ್ಕೊಳ್ಬೇಕಲ್ಲ. ಸೊ ಆ ಪ್ರೊಸೆಸ್ ನ ಅಬ್ಸಾರ್ಪ್ಷನ್ ಅಂತ ಹೇಳಿ ಕರಿತೀವಿ. ಸೊ ಅಬ್ಸಾರ್ಪ್ಷನ್ ಅಂತಂದ್ರೆ ಅಬ್ಸಾರ್ಪ್ಷನ್ ಆಫ್, ಈ ಪ್ರೊಸೆಸ್ ಅಲ್ಲಿ ಆಗುವಂತದ್ದು ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಡೈಜೆಸ್ಟೆಡ್ ಫುಡ್. ಓಕೆ. ನೆಕ್ಸ್ಟ್ ಅಸಿಮಿಲೇಷನ್ ಅಂತ ಒಂದು ಪ್ರೋಸೆಸ್ ಇದೆ. ಈ ಅಸಿಮಿಲೇಷನ್ ಅಂತಂದ್ರೆ ಈಗ ಅಬ್ಸರ್ವ್ ಮಾಡ್ಕೊಂಡಾಯ್ತು ನ್ಯೂಟ್ರಿಯೆಂಟ್ಸ್ ನ, ಈಗ ಅದು ಯುಟಿಲೈಸ್ ಆಗ್ಬೇಕಲ್ಲ. ಬೇರೆ ಬೇರೆ ಬಾಡಿ ಸೆಲ್ಸ್ ಎನರ್ಜಿ ಕೊಡ್ಲಿಕ್ಕೆ, ಸೆಲ್ ರಿಪೇರ್ಗೆ, ಗ್ರೋತ್ಗೆ ಬಳಸ್ಕೋಬೇಕಲ್ಲ. ಆ ಬಳಸ್ಕೊಳ್ಳೋದನ್ನ ಅಸಿಮಿಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಅ ಯುಟಿಲೈಸೇಷನ್ ಆಫ್ nutrients from the body cells for various functioning, right? ಸೊ ಅದೇ ರೀತಿ ಎಜೆಷನ್ ಅಂತ ಒಂದು ಪ್ರೊಸೆಸ್ ಇದೆ. ಎಜೆಷನ್ ಅಂತಂದ್ರೆ ಏನು, ಈ ಬೇಡದೇ ಇರುವಂತ ಫುಡ್ ಪಾರ್ಟಿಕಲ್ಸ್ ಇರುತ್ತಲ್ಲ ಅದನ್ನ ವೇಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನ ಎಲಿಮಿನೇಟ್ ಮಾಡುವಂತ ಪ್ರೊಸೆಸ್ಗೆ ಸೊ ಎಲಿಮಿನೇಷನ್ ಆಫ್ ವೇಸ್ಟ್ ಮೆಟೀರಿಯಲ್ಸ್ ಫ್ರಮ್ ದಿ ಬಾಡಿ. ಓಕೆನಾ. ಸೊ ಈ ಪ್ರೊಸೆಸ್ ನ ಮುಂದೆ ಒಂದೊಂದು ಹಂತನ ಎಕ್ಸ್ಪ್ಲೈನ್ ಮಾಡುವಾಗ ಯಾವ್ಯಾವ ಹಂತದಲ್ಲಿ ಈ ಸ್ಟೇಜಸ್ ಬರುತ್ತೆ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ದೀಸ್ ಆರ್ ಸ್ಟೇಜಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ದ ನ್ಯೂಟ್ರಿಷನ್ ಪ್ರೋಸೆಸ್. ಓಕೆನಾ. ಸೊ ಇಂಜೆಕ್ಷನ್ ಅಂತಂದ್ರೆ ಇಂಟೇಕ್ ಆಫ್ ಫುಡ್, ಡೈಜೆಷನ್ ಅಂತಂದ್ರೆ ಬ್ರೇಕ್ ಡೌನ್ ಆಫ್ ಫುಡ್ ವಿತ್ ಆಕ್ಷನ್ ಆಫ್ ಎನ್ಸೈಮ್ಸ್, ಅಂಡ್ ಅದೇ ರೀತಿ ಅಬ್ಸಾರ್ಪ್ಷನ್ ಅಂತಂದಾಗ ನ್ಯೂಟ್ರಿಯೆಂಟ್ಸ್ ನ, ಡೈಜೆಸ್ಟೆಡ್ ಫುಡ್ ಏನಿರುತ್ತೆ ಅದರಿಂದ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳೋದೇ ಅಬ್ಸಾರ್ಪ್ಷನ್ ಪ್ರೋಸೆಸ್. ಅದೇ ರೀತಿ ಅಸಿಮಿಲೇಷನ್ ಅಂತ ಬಂದಾಗ ಯುಟಿಲೈಸೇಷನ್ ಆಫ್ ದಟ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಬಾಡಿ ಸೆಲ್ಸ್. ಅದೇ ರೀತಿ ಎಜಿಷನ್ ಅಂತ ಅಂದಾಗ ವೇಸ್ಟ್ ಮೆಟೀರಿಯಲ್ಸ್ ನ ರಿಮೂವ್ ಮಾಡುವಂತದ್ದು. ಓಕೆ. ಸೊ ಇವಾಗ ಸ್ಟ್ರಕ್ಚರ್ ನ ನೋಡ್ತಾ ಹೋಗೋಣ. ಮೊದಲನೇ ಪಾರ್ಟ್ ಯಾವ್ದಿತ್ತು, ಅಲಿಮೆಂಟರಿ ಕೆನಾಲ್ ಅಲ್ವಾ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸ್ಟ್ರಕ್ಚರ್ ಆಫ್ ದ ಅಲಿಮೆಂಟರಿ ಕೆನಾಲ್ ಅಂತ ನೋಡಿದಾಗ, ವಾಟ್ ಇಸ್ ಅಲಿಮೆಂಟರಿ ಕೆನಾಲ್? ಇಟ್ ಇಸ್ ಅ ಲಾಂಗ್, ಅಂದ್ರೆ ಇಲ್ಲಿ ನಾವು ಗಮನಿಸಬಹುದು, ಇಟ್ ಈಸ್ ಎ, ಸೊ ಇಲ್ಲಿಂದ ಇಲ್ಲಿವರೆಗೂ ಬರುವಂತಹದ್ದು, ಮೌತ್ ಇಂದ ಎನಸ್ ವರೆಗೂ ಇರುವಂತಹ ಒಂದು ಸ್ಟ್ರಕ್ಚರ್, ಪ್ಯಾಸೇಜ್ ಅಂತ ಹೇಳಿದೆ ಅಲ್ವಾ. ಸೊ ಇಟ್ ಇಸ್ ಅ ಲಾಂಗ್ ಮಸ್ಕ್ಯುಲರ್ ಟ್ಯೂಬ್ ಅಬೌಟ್ 9 meters. ಸೊ ಇದರ ಲೆಂತ್ ಎಷ್ಟಿರುತ್ತೆ, ಅಬೌಟ್ 9 meters ಇರುವಂತದ್ದು. ದಟ್ ಪಾಸಸ್ ಥ್ರೂ ದ ಬಾಡಿ ಕ್ಯಾವಿಟಿ ಫ್ರಮ್ ಮೌತ್ ಟು ದ ಆನಸ್. ಸೊ ಮೌತ್ ಇಂದ ಆನಸ್ ವರೆಗೂ ಇರುವಂತಹ ಒಂದು ಲಾಂಗ್ ಟ್ಯೂಬ್ ಮಸ್ಕ್ಯುಲರ್ ಸ್ಟ್ರಕ್ಚರ್ ಅನ್ನ ನಾವು ಅಲಿಮೆಂಟರಿ ಕೆನಾಲ್ ಅಂತ ಹೇಳಿ ಕರೆಯುವಂತದ್ದು. ಸೊ ಇಟ್ ಕನ್ಸಿಸ್ಟ್, ಸೊ ಇದು ಏನನ್ನ ಹೊಂದಿರುತ್ತೆ ಅಂತ ನೋಡೋದಾದ್ರೆ, ಇಟ್ ಕನ್ಸಿಸ್ಟ್ ಮೆನಿ ಪಾರ್ಟ್ಸ್. ಯಾವ್ಯಾವ ಪಾರ್ಟ್ ಇದೆ ನಾವಿಲ್ಲಿ ನೋಡ್ಬೋದು. ಒಂದು ಮೌತ್ ಇದೆ ಫಸ್ಟ್. ಸೊ ಮೌತ್ ಅದಾದ ನಂತರ ನೆಕ್ಸ್ಟ್ ಬಕಲ್ ಕ್ಯಾವಿಟಿ ಅಥವಾ ಮೌತ್ ಕ್ಯಾವಿಟಿ ಅಂತ ಬರುತ್ತೆ. ನೆಕ್ಸ್ಟ್ ಫ್ಯಾರಿಂಗ್ಸ್ ಬರುತ್ತೆ. ಓಕೆನಾ. ಸೊ ಫ್ಯಾರಿಂಗ್ಸ್ ನಂತರ ಈಸೋಫೈಗಸ್ ಇದೆ. ಈಸೋಫೈಗಸ್ ನಂತರ ಯಾವ್ದಿದೆ, ನೆಕ್ಸ್ಟ್ ಅದು ಸ್ಟಮಕ್ ಬರುತ್ತೆ, ರೈಟ್.
ಸೊ ಸ್ಟಮಕ್ ಆದ ನಂತರ ಸ್ಮಾಲ್ ಇಂಟೆಸ್ಟೈನ್ ಇದೆ. ಸ್ಮಾಲ್ ಇಂಟೆಸ್ಟೈನ್ ಆದ ನಂತರ ಲಾರ್ಜ್ ಇಂಟೆಸ್ಟೈನ್. ಸೊ ಫೈನಲಿ ಏನಸ್. ಸೊ ಅಲಿಮೆಂಟ್ರಿ ಕೆನಾಲ್ ಅಂತ ನೋಡಿದಾಗ ಇಲ್ಲಿ ಬಹಳಷ್ಟು ಪಾರ್ಟ್ಸ್ ಗಳು ಬಂದಿರುತ್ತೆ. ಮೌತ್, ಫ್ಯಾರಿಂಗ್ಸ್, ಈಸೋಫೆಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಏನಸ್ ಅಂತ. ಓಕೆನಾ. ಸೊ ಇಲ್ಲಿ ಇನ್ನೂ ಉಳಿದಷ್ಟು ಪಾರ್ಟ್ ಇದೆ. ಸೊ ಅದೇನು ಅಂತ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಓಕೆನಾ. ಫಸ್ಟ್ ನೋಡೋಣ ಈಗ ಮೌತ್. ಮೊದಲನೇ ಪಾರ್ಟ್ ಯಾವುದು? ಮೌತ್, ಅಲಿಮೆಂಟ್ರಿ ಕೆನಾಲ್. ಈಗ ನೀವು ಫುಡ್ ತಗೋತೀರಾ. ಫುಡ್ ತಗೊಂಡ ತಕ್ಷಣ ನಾವು ಇಲ್ಲಿ ಇಟ್ ಈಸ್ ಅ ಆಂಟೀರಿಯರ್ ಓಪನಿಂಗ್ ಅಂತ ಹೇಳಿ ಕರಿತೀವಿ. ಸೊ ಬಾಯೊಳಗೆ ಹಾಕೋತೀವಲ್ವಾ. ಸೊ ಮೌತ್, ಇಟ್ ಈಸ್ ಅನ್ ಆಂಟೀರಿಯರ್ opening of the digestive system. Anterior opening of the digestive system. Anterior ಅಂತಂದ್ರೆ ಏನು? ಮೊದಲನೇ ತುದಿ, ಮೇಲ್ ತುದಿ ಅಂತ ಹೇಳಿ ಕರಿತೀವಿ. ಸೊ ಮೇಲ್ಗಡೆ ಇರುವಂತ ಇದಕ್ಕೆ ನಾವು ಆಂಟೀರಿಯರ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಆಂಟೀರಿಯರ್ ಓಪನಿಂಗ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಇದೆ ಅಲ್ವಾ. ಫಸ್ಟ್ ಬರೋದು ಯಾವುದು? ಮೌತ್ ಅಲ್ವಾ. ಸೊ ಈ ಮೌತ್ ಅಲ್ಲಿ ಏನೇನ್ ನೋಡ್ಬೋದು ನಾವು? ದ ಇನ್ನರ್ ಸೈಡ್ ಆಫ್ ದ ಮೌತ್. ಸೊ ಬಾಯಿ ಒಳಗೆ ಇರುವಂತ ಒಂದು ಅಂಗಳ ಅಂತ ಏನ್ ಕರಿತೀವಿ. ಸೊ ಅದನ್ನ ಮೌತ್ ಕ್ಯಾವಿಟಿ ಅಥವಾ ಬಕ್ಕಲ್ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಸೊ ಏನಂತ ಕರಿತೀವಿ? ಬಕ್ಕಲ್ ಕ್ಯಾವಿಟಿ. ಸೊ ಇನ್ನರ್ ಸೈಡ್ ಆಫ್ ದ ಮೌತ್ ಇಸ್ ಕಾಲ್ಡ್ ಬಕ್ಕಲ್ ಕ್ಯಾವಿಟಿ. ಅಂಡ್ ಮೌತ್ ಅಲ್ಲಿ ನೋಡಿದಾಗ ನಾವು ಏನೇನ್ ನೋಡಬಹುದು? ಒಂದು ಟೀತ್ ನೋಡ್ಬೋದಲ್ವಾ. ಸೊ ಮೌತ್ ಕನ್ಸಿಸ್ಟ್ ಆಫ್ ಟೀತ್. ದೆನ್ ಟಂಗ್ ಇದೆ. ನಂತರ ಸಲೈವರಿ ಗ್ಲ್ಯಾಂಡ್ಸ್. ಸೊ ಮೌತ್ ಅಲ್ಲಿ ನಾವು ನೋಡಿದಾಗ ಇಟ್ ಕನ್ಸಿಸ್ಟ್ ಟೀತ್, ಟಂಗ್ ಅಂಡ್ ಸಲೈವರಿ ಗ್ಲ್ಯಾಂಡ್ಸ್ ಬರುತ್ತೆ. ಸೊ ಹಾಗಾದ್ರೆ ಏನು ಇದ್ರ ಫಂಕ್ಷನ್ಸ್ ಅಂತ ನೋಡ್ತಾ ಹೋಗೋಣ. ಓಕೆ. ಸೊ ಮೊದಲನೇದಾಗಿ ಟೀತ್. ಟೀತ್ ಅಂದ್ರೆ ಏನು? ಇಟ್ ಈಸ್ ಹಾರ್ಡೆಸ್ಟ್ ಸ್ಟ್ರಕ್ಚರ್ಸ್. ತುಂಬಾ ಹಾರ್ಡ್ ಸ್ಟ್ರಕ್ಚರ್ಸ್ ಅಂತ ನೋಡಬಹುದು. ಇಟ್ಸ್ ಮೀನ್ ಫಾರ್ ಹೋಲ್ಡಿಂಗ್ ದ ಫುಡ್ ಅಂಡ್ ಕಟ್ಟಿಂಗ್ ದ ಫುಡ್, ಗ್ರೈಂಡಿಂಗ್ ಅಂಡ್ ಕ್ರಶಿಂಗ್. ಸೊ ಆ ಫುಡ್ ನ ಹೋಲ್ಡ್ ಮಾಡಿಕೊಂಡು. ಸೊ ಇಟ್ ಈಸ್ ಅ ಹಾರ್ಡ್ ಸ್ಟ್ರಕ್ಚರ್ಸ್ ಮೀನ್ ಫಾರ್, ಏನಕ್ಕಿದೆ ನಮ್ಗೆ ಹಲ್ಲು ಅಂದ್ರೆ ಹೋಲ್ಡಿಂಗ್, ಕ್ರಶಿಂಗ್ ಅಂಡ್ ಗ್ರೈಂಡಿಂಗ್ ದಿ ಫುಡ್. ಸೊ ಫುಡ್ ನ ಹೋಲ್ಡ್ ಮಾಡೋದಕ್ಕೆ, ಕ್ರಶ್ ಮಾಡೋದಕ್ಕೆ, ಗ್ರೈಂಡ್ ಮಾಡೋದಕ್ಕೆ ಇರುವಂತದ್ದು ಯಾವುದು ನಮ್ಗೆ? ಗ್ರೈಂಡಿಂಗ್ ದಿ ಫುಡ್. ಸೊ ಇದು ಟೀತ್ ಫಂಕ್ಷನ್ಸ್. ಓಕೆನಾ. ಸೊ ಈಗ ನಾವು ಮನುಷ್ಯ ಹ್ಯೂಮನ್ ಬಾಡಿ ಅಂತ ತಗೊಂಡಾಗ ನಮ್ಮ ಹ್ಯೂಮನ್ ಮೌತ್ ಅಲ್ಲಿ ಎಷ್ಟಿರುತ್ತೆ? 32 ಇರುತ್ತಲ್ವಾ. ಸೊ ಹ್ಯೂಮನ್ ಬಾಡಿ ಇಟ್ ಕಂಟೈನ್ಸ್ 32 ಟೀತ್ ಇರುತ್ತೆ. ಸೊ ಈಚ್ ಇನ್, ಸೊ ಇದು ಅಪ್ಪರ್ ಜಾ, ಇದನ್ನ ನಾವು ಏನಂತ ಕರಿತೀವಿ? ಅಪ್ಪರ್ ಜಾ ಅಂತ ಕರಿತೀವಿ. ಅದೇ ರೀತಿ ಇದನ್ನ ಲೋವರ್ ಜಾ ಅಂತ ಹೇಳಿ ಕರಿತೀವಿ. ಸೊ ಇದು ಲೋವರ್ ಜಾ, ಇದು ಅಪ್ಪರ್ ಜಾ ಅಲ್ವಾ. ಸೊ ಅಪ್ಪರ್ ಜಾ ಅಲ್ಲಿ 16 ಹಲ್ಲು ಇರುತ್ತೆ. ಲೋವರ್ ಜಾ ಅಲ್ಲಿ 16 ಟೀತ್ಸ್ ಇರುತ್ತೆ. ಸೊ ಟೋಟಲ್ 32 ಟೀತ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದ ಶೇಪ್ಸ್ ಅಂಡ್ ಫಂಕ್ಷನ್ಸ್, ಅದ್ರ ಮೇಲೆ ನಾವು ಟೀತ್ ನ 4 ರೀತಿ ಕ್ಲಾಸಿಫೈ ಮಾಡ್ತೀವಿ. ಸೊ ಯಾವ್ಯಾವ್ದು ಅಂತ ನೋಡಿದಾಗ, ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಐ ಅಂತ ಇದೆ ಅಲ್ವಾ. ಸೊ ಇವನ್ನ ಇನ್ಸಿಸರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದೇನಿದು? ಇನ್ಸಿಸರ್ಸ್. ಸೊ ಅದೇ ರೀತಿ ಸಿ ಅಂತ ಇದೆಯಲ್ವಾ. ಸೊ ಸಿ ಆರ್ ಅಂದ್ರೆ ಕೆನೈನ್. ಸೊ ಇಲ್ಲಿ ನಾವು ನೋಡಬಹುದು. ಓಕೆ. ಸೊ ಇಲ್ಲಿ ಡಯಾಗ್ರಾಮ್ ನ ನೋಡ್ಕೊಂಡು ನಾವು ಇಲ್ಲಿ ಎಕ್ಸ್ಪ್ಲನೇಷನ್ ನ ನೋಡಬಹುದು. ಸೊ ಮುಂದೆ 4 ಹಲ್ ಏನಿರುತ್ತೆ, ಸೊ ಅವನ್ನ ನಾವು ಇನ್ಸಿಸರ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಆ 4 ಹಲ್ ಪಕ್ಕ ಇನ್ನೆರಡು ಇರುತ್ತೆ. ಓಕೆನಾ. ಆ ಕಡೆ ಒಂದು, ಈ ಕಡೆ ಒಂದು, ಕೋರೆ ಹಲ್ಲು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಸೊ ಅದನ್ನ ಕೆನೈನ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ ಆ ಕೆನೈನ್ ಪಕ್ಕ 2 ಹಲ್ಗಳು ಇರುತ್ತೆ. ಓಕೆನಾ. ಅದನ್ನ ಪ್ರೀಮೋಲಾರ್ ಅಂದ್ರೆ ದವಡೆ ಹಲ್ ಪಕ್ಕ ಇರುವಂತದ್ದು, ಪ್ರೀಮೋಲಾರ್ ಅಂತ ಹೇಳಿ ಕರೆಯುವಂಥದ್ದು. ಕೊನೆಗೆ ಇನ್ನೇನು ಉಳ್ಕೊಂಡಿದ್ದೆರಡು ದವಡೆ ಹಲ್ಗಳು. ಸೊ ಟೋಟಲು 16 ಇನ್ ಈಚ್. ಅಪ್ಪರ್ ಜಾ ಅಲ್ಲಿ 16, ಲೋವರ್ ಜಾ ಅಲ್ಲಿ 16 ಹಲ್ಲು ಇರುತ್ತೆ. ಸೊ ಇದ್ರ ಫಂಕ್ಷನ್ ಏನು? ಎಲ್ಲಾ ಅನಿಮಲ್ಸ್ ಗಳಲ್ಲೂ
ಹ್ಯೂಮನ್ ಅಂತ ತಗೊಳ್ಳೋ ಜೊತೆಗೆ ಬೇರೆ ಅನಿಮಲ್ಸ್ ಗಳಲ್ಲೂ ಇದೇ ರೀತಿ ಇರುತ್ತಾ? ಸೊ ಇದೇ ರೀತಿ ಟೈಪ್ಸ್ ಗಳನ್ನ ನಾವು ನೋಡ್ಬೋದು, ಬಟ್ ಶೇಪ್ಸ್ ಅದರ ಆಹಾರ ಯಾವ್ದು ತಗೊಳುತ್ತೋ, ಅದರ ಫುಡ್ ವಾಟ್ ಇಟ್ ಟೇಕ್ಸ್, ಸೊ ಅದ್ರ ಮೇಲೆ ಶೇಪ್ಸ್ ನ ನಾವು ನೋಡಬಹುದು. ಈಗ ಟೈಪ್ಸ್ ಆಫ್ ಟೀತ್ ಅಂತ ನೋಡಿದಾಗ ನಮ್ಮಲ್ಲಿ ಒಂದು ಇನ್ಸಿಸರ್ಸ್, ಸೊ ಟೋಟಲ್ 8 ಟೀಸ್ ಅಂದ್ರೆ 4+4, ಅಪ್ಪರ್ ಜಾಲಿ 4, ಲೋವರ್ ಜಾಲಿ 4 ಇರುತ್ತೆ. ಸೊ ಮೇನ್ ಫಂಕ್ಷನ್ಸ್ ಏನು? ಕಟ್ಟಿಂಗ್ ಅಂಡ್ ಬೈಟಿಂಗ್, ಫುಡ್ ನ ಕಟ್ ಮಾಡೋದು ಮತ್ತೆ ಬೈಟ್ ಮಾಡೋದಕ್ಕೆ ಇರುವಂತದ್ದು. ಅದೇ ರೀತಿ ಕೆನೈನ್ಸ್ ಅಂತ ತಗೊಂಡಾಗ ಅದು ಅಪ್ಪರ್ ಜಾಲಿ 2 ಇರುತ್ತೆ, ಲೋವರ್ ಜಾಲಿ 2 ಇರುತ್ತೆ. ಸೊ ಇದ್ರ ಫಂಕ್ಷನ್ಸ್ ಏನು? ಟಿಯರಿಂಗ್ ಅಂಡ್ ಪಿಯರ್ಸಿಂಗ್. ಸೊ ಅದೇ ರೀತಿ ಪ್ರಿಮೋಲಾರ್ಸ್, ಅದು ಕೂಡ 8 ಇರುತ್ತೆ ಟೋಟಲ್. ಸೊ ಕ್ರಶಿಂಗ್ ಅಂಡ್ ಗ್ರೈಂಡಿಂಗ್ ಆರ್ ದ ಮೇನ್ ಫಂಕ್ಷನ್ಸ್. ಅದೇ ರೀತಿ ಮೋಲಾರ್ಸ್ ಅಂದ್ರೆ ದವಡೆ ಹಲ್ಗಳನ್ನು ತಗೊಂಡಾಗ ಸೊ ಅಲ್ಲಿ 12 ಇರುತ್ತೆ. 12 ಅಂತಂದ್ರೆ ಅಪ್ಪರ್ ಜಾಲಿ 6, ಲೋವರ್ ಜಾಲಿ 6. ಸೊ ಕ್ರಶಿಂಗ್, ಗ್ರೈಂಡಿಂಗ್ ಅಂಡ್ ಮ್ಯಾಸ್ಟಿಕೇಶನ್. ಸೊ ಟೋಟಲ್ ಎಷ್ಟಾಗುತ್ತೆ? 32 ಟೀತ್ಸ್ ಇರಬೇಕು. ಸೊ ಕ್ರಶಿಂಗ್, ಗ್ರೈಂಡಿಂಗ್ ಅಂಡ್ ಮ್ಯಾಸ್ಟಿಕೇಶನ್ ಅಂತ ಅಂದ್ರೆ ಏನು? ಮ್ಯಾಸ್ಟಿಕೇಶನ್ ಅಂತ ಅಂದ್ರೆ ನಾವು ಫುಡ್ ನ ತಗೊಂಡಾಗ, ಫುಡ್ ನ ಚ್ಯೂ ಮಾಡುವಾಗ ನಮ್ಮ ಮೌತ್ ಮತ್ತೆ ಟಂಗ್, ಆ ಜಾ ಏನಿದೆ, ಸೊ ನಾವೀಗ ಮೂವ್ಮೆಂಟ್ ಮಾಡ್ತೀವಿ. ಸೊ ದ ಮೂವ್ಮೆಂಟ್ ಆಫ್ ಟೀತ್ ಅಂಡ್ ಜಾಸ್ ಟು ಚೀವಿಂಗ್ ದ ಫುಡ್, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಮ್ಯಾಸ್ಟಿಕೇಶನ್. ಸೊ ಆ ಮೂವ್ಮೆಂಟ್ ಮಾಡ್ತೀವಿ, ಫುಡ್ ತಗೊಂಡಾಗ ಅದನ್ನ ಅಗಿಯುವಾಗ ಜಾ ಮತ್ತೆ ಟೀತ್ ಮೂವ್ ಆಗುತ್ತಲ್ವಾ ಹೀಗೆ. ಸೊ ಅದನ್ನ, ಆ ಪ್ರೋಸೆಸ್ ನ ಏನಂತ ಕರಿತೀವಿ? ಮ್ಯಾಸ್ಟಿಕೇಶನ್ ಅಂತ ಹೇಳಿ ಕರೆಯುವಂಥದ್ದು. ಓಕೆ. ಸೊ ಈಗ ಮೌತ್ ಒಳಗೆ ಆಹಾರ ತಗೊಂಡ್ವಿ, ಚೆನ್ನಾಗಿ ಅಗದ್ವಿ, ಅಗ್ದಾಯ್ತಲ್ವಾ? ಸೊ ಅಲ್ಲಿ ಟೀತ್ ಹೆಲ್ಪ್ ಮಾಡ್ತು. ಸೊ ಅದ್ರ ಜೊತೆಗೆ ಅಲ್ಲಿ ಇನ್ನೊಂದು, ಸೊ ಟಂಗ್ ಏನ್ ಮಾಡುತ್ತೆ? ಟಂಗ್ ಹೆಲ್ಪ್ಸ್ ಟು, ಅಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಕೂಡ ಇರುತ್ತೆ. ಸಲೈವರಿ ಗ್ಲ್ಯಾಂಡ್ಸ್ ಸಲೈವನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಲಾಲಾರಸ ಗ್ರಂಥಿ ಅಂತ ಹೇಳಿ ಕರಿತೀವಿ. ಸೊ ಆ ಲಾಲಾರಸ ಗ್ರಂಥಿಯಿಂದ ಲಾಲಾರಸ ಉತ್ಪತ್ತಿಯಾಗಿ ಆ ಫುಡ್ ನ ತುಂಬಾ ಮಾಯಿಸ್ಟ್ ಮಾಡುತ್ತೆ. ಮಾಯಿಸ್ಟ್ ಅಂತಂದ್ರೆ ತುಂಬಾ ಒದ್ದೆಯಾಗಿ ಮಾಡಿ ಈ ಟಂಗ್ ಏನ್ ಮಾಡುತ್ತೆ? ಅದನ್ನ ಬಾಲ್ ತರ ಕನ್ವರ್ಟ್ ಮಾಡುವಂಥದ್ದು. ಅದನ್ನ ಬೋಲಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಬೋಲಸ್ ಅಂತಂದ್ರೆ ಅದು ಫುಟ್ಬಾಲ್, ನಥಿಂಗ್ ಬಟ್ ನಾವೇನ್ ತಗೊಂಡಿರ್ತೀವಿ, ಟೀತ್ ತುಂಬಾ ಚೆನ್ನಾಗಿ ಗ್ರೈಂಡ್ ಮಾಡಿ ಫುಡ್ ಅನ್ನ ಒಂದು ಬಾಲ್ ರೀತಿ ಟರ್ನ್ ಮಾಡುವಂಥದ್ದು ಯಾವುದು? ಟಂಗ್. ಓಕೆನಾ? ಸೊ ಸಲೈವ ಅದಕ್ಕೆ ಏನ್ ಮಾಡುತ್ತೆ? ಅದು ತುಂಬಾ ಸಾಫ್ಟ್ ಅಥವಾ ಮಾಯಿಸ್ಟ್ ಮಾಡೋದಕ್ಕೆ ಸಲೈವನ ಪ್ರೊಡ್ಯೂಸ್ ಮಾಡುವಂಥದ್ದು. ಏನಕ್ಕೆ ಸಾಫ್ಟ್ ಮಾಡಬೇಕು ಅಥವಾ ಮಾಯಿಸ್ಟ್ ಮಾಡಬೇಕು ಅಂತಂದ್ರೆ, ಸೊ ನಮ್ಮ ಅಲಿಮೆಂಟ್ರಿ ಕೆನಾಲ್ ಏನಿದೆ, ಇಟ್ ಇಸ್ ವೆರಿ ಸ್ಮೂತ್ ಅಂಡ್ ಸೆನ್ಸಿಟಿವ್ ಸ್ಟ್ರಕ್ಚರ್ಸ್. ಓಕೆನಾ? ಸೊ ಅದ್ರ ಮುಖಾಂತರ ಫುಡ್ ಹೋಗ್ಬೇಕು ಅಂತ ಅನ್ನೋದಕ್ಕೋಸ್ಕರ, ಫಾರ್ ದ ಸ್ಮೂತ್ ಗೋಯಿಂಗ್, ಸುಲಭವಾಗಿ ಹೋಗ್ಲಿ ಅದು ಆಹಾರ ಅನ್ನೋದಕ್ಕೋಸ್ಕರ ಇದೇನ್ ಮಾಡುತ್ತೆ? ತುಂಬಾ ಸ್ಮೂತ್ ಆಗಿ ಮಾಯಿಸ್ಟ್ ಮಾಡಿ ಕಳಿಸುವಂತಹದ್ದು. ಓಕೆ. ಸೊ ನೆಕ್ಸ್ಟ್ ಟಂಗ್ ಏನ್ ಮಾಡುತ್ತೆ? ಟಂಗ್ ಪುಷಸ್ ದಟ್ ಫುಡ್ ಬಾಲ್, ದಟ್ ಈಸ್ ಬೋಲಸ್ ಟು ದ ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ಅಂದ್ರೆ ಏನು? ಇಲ್ಲಿ ನೋಡ್ತಾ ಇರ್ಬೋದು, ಈ ಪಾರ್ಟ್ ಅನ್ನ ಫ್ಯಾರಿಂಗ್ಸ್ ಅಂತ ಹೇಳಿ ಕರೆಯುವಂತದ್ದು. ಓಕೆ. The pharynx is an area at the back of the throat and connects the buccal cavity with the esophagus. So buccal cavity na esophagus. ಈ ಬಕಲ್ ಕ್ಯಾವಿಟಿ ಅಂತಂದ್ರೆ ಏನು? ಮೌತ್ ಕ್ಯಾವಿಟಿ ಅಲ್ವಾ? ಸೊ ಈ ಮೌತ್ ಕ್ಯಾವಿಟಿಯನ್ನ ಈಸೋಫೇಗಸ್ ಗೆ ಜಾಯಿನ್ ಮಾಡೋದು ಯಾವುದು? ದಿಸ್ ಫ್ಯಾರಿಂಗ್ಸ್, ರೈಟ್? ಇಟ್ ಈಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಅಂಡ್ ಏರ್. ಸೊ ಫುಡ್ ಕೂಡ ಇದ್ರ ಮುಖಾಂತರನೇ ಹಾದು ಹೋಗೋದು, ಅದೇ ರೀತಿ ಗಾಳಿ ಕೂಡ ಇದ್ರ ಮುಖಾಂತರನೇ ಹಾದು ಹೋಗೋದು. ಬಟ್ ಅಲ್ಲಿ ಏರ್ ಈಸೋಫೇಗಸ್ ಒಳಗೆ ಎಂಟರ್ ಆಗಲ್ಲ. ಸೊ ಅಲ್ಲಿ ನೆಕ್ಸ್ಟ್ ಲ್ಯಾರಿಂಗ್ಸ್ ಅಂತ ಬರುತ್ತೆ, ಅದನ್ನ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ನೀವು ಕಲಿತೀರಾ. ಓಕೆನಾ? ಸೊ ಫ್ಯಾರಿಂಗ್ಸ್ ಅನ್ನೋದೇನು? it connects the buccal cavity with the esophagus. So tongue pushes the food to the pharynx ಗೆ ಕಳಿಸಿದೆ. ನೆಕ್ಸ್ಟ್ ಫ್ಯಾರಿಂಗ್ಸ್ ಗೆ ಬಂದಂತ ಫುಡ್ ಅನ್ನ ಇನ್ನೊಂದು ಪಾರ್ಟ್ ಇದೆ ನಮ್ಮಲ್ಲಿ, ಈಸೋಫಾಗಸ್ ಅಂತ. ಸೊ ಇಲ್ಲಿ ಪೈಪ್ ಲೈಕ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಲ್ವಾ? ಎಲಾಂಗೇಟೆಡ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಸೊ ಇದನ್ನ ಏನಂತ ಕರಿತೀವಿ? ಈಸೋಫಾಗಸ್ ಅಂತ ಹೇಳಿ ಕರೆಯುವಂತದ್ದು. ಸೊ ಇಟ್ ಇಸ್ ಅ ಲಾಂಗ್ ಟ್ಯೂಬುಲರ್ ಸ್ಟ್ರಕ್ಚರ್ which serves to carry food from the pharynx to the stomach. Pharynx ಇಂದ ಸ್ಟಮಕ್ ಗೆ ಫುಡ್ ನ ಕ್ಯಾರಿ ಮಾಡೋದು ಯಾವುದು? ಈಸೋಫಾಗಸ್. ಓಕೆನಾ? ಇದನ್ನ ಅನ್ನನಾಳ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇಟ್ ಎಕ್ಸಿಬಿಟ್ಸ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಟು ಪುಷ್ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ ಇನ್ ಡೌನ್ ಟು ದ ಸ್ಟಮಕ್. ಈ ಆಹಾರನ ಇದು ಸ್ಟಮಕ್ ಗೆ ತಗೊಂಡು ಹೋಗ್ಬೇಕಾದ್ರೆ ಈಸೋಫೇಗಸ್ ಒಂದು ವೇವ್ ಲೈಕ್ ಮೂವ್ಮೆಂಟ್ ಬರುತ್ತೆ. ಓಕೆನಾ? ಅದನ್ನ ನಾವೇನಂತ ಕರಿತೀವಿ? ಪೆರಿಸ್ಟಾಲ್ಸಿಸ್ ಅಥವಾ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ಅದು ಉಂಟಾಗುತ್ತೆ? ಅದ್ ಹೇಗಿರುತ್ತೆ ಅಂತ ನೋಡೋಣ ಇಲ್ಲಿ. ಸೊ ಇಲ್ಲಿ ಯೆಲ್ಲೋ ಕಲರ್ ಇದೆಯಲ್ವಾ? ಇದು ಫುಡ್ ಬೋಲಸ್. ಫುಡ್ ಬೋಲಸ್ ಅಂತಂದ್ರೇನು? ಮಾಯಿಸ್ಟ್ ಫುಡ್ ಬಾಲ್ ತರ ಇರುತ್ತಲ್ಲ, ಅದನ್ನ ಬೋಲಸ್ ಅಂತ ಹೇಳಿ ಕರಿತೀವಿ.
ಸೊ ಈಗ ಇದು ಈಸೋಫೇಗಸ್. ಓಕೆನಾ, ಈ ಚಿತ್ರದಲ್ಲಿ ಏನಿದೆ ಈ ವಾಲ್, ಇದು ಈಸೋಫೇಗಸ್. ಸೊ ಫುಡ್ ಇಲ್ಲಿಗೆ ಎಂಟರ್ ಆಯ್ತು ಅಂತ ಇಟ್ಕೊಳ್ಳೋಣ. ಫುಡ್ ಎಂಟರ್ ಆದ ತಕ್ಷಣ ಏನಾಗುತ್ತೆ, ಫುಡ್ ಎಂಟರ್ ಆಗೋಕ್ಕಿಂತ ಮುಂಚೆ ಇದು ಈ ರೀತಿ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಅಂತ ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡಿರೋ ರೀತಿ ಇರುವಂತಹದ್ದು. ಓಕೆನಾ, ಫುಡ್ ಎಂಟರ್ ಆಗೋ ತನಕ ಅದು ಓಪನ್ ಆಗಲ್ಲ. ಸೊ ಫುಡ್ ಎಂಟರ್ ಆದ ತಕ್ಷಣ ಇಟ್ ಸ್ಟಾರ್ಟ್ ಓಪನಿಂಗ್. ನೋಡಿ, ಇಲ್ಲಿ ಫುಡ್ ಬಂದ ತಕ್ಷಣ ಅದೇನಾಯ್ತು, ರಿಲ್ಯಾಕ್ಸ್ ಆಯ್ತು. ಕಾಂಟ್ರಾಕ್ಟ್ ಆಗಿದ್ದಂತಹ ಮಸಲ್ಸ್ ರಿಲ್ಯಾಕ್ಸ್ ಆಯ್ತಲ್ವಾ. ಇದನ್ನ ಏರಿಯಾ ಆಫ್ ರಿಲ್ಯಾಕ್ಸೇಷನ್ ಅಂತ ಹೇಳಿ ಕರಿತೀವಿ. ಏರಿಯಾ ಆಫ್ ರಿಲ್ಯಾಕ್ಸೇಷನ್. ಸೊ ಅದೇ ರೀತಿ ಇಲ್ಲಿ ನೋಡಿ, ಒಂದಕ್ಕೊಂದು ಕಾಂಟ್ರಾಕ್ಟ್ ಆಗಿದೆ ಅಲ್ವಾ. ಸೊ ಇದನ್ನ ಏರಿಯಾ ಆಫ್ ಕಾಂಟ್ರಾಕ್ಷನ್ ಅಂದ್ರೆ ಅದು ಫುಡ್ ಫುಡ್ ಬಂದ ತಕ್ಷಣ ಅದು ರಿಲ್ಯಾಕ್ಸ್ ಆಗುತ್ತೆ ಬಿಕಾಸ್ ಆಫ್ ದ ಮೂವ್ಮೆಂಟ್, ಪುಷ್ ಮಾಡೋದಕ್ಕೆ. ಅದೇ ರೀತಿ ಫುಡ್ ಮೂವ್ ಆದ ತಕ್ಷಣ ಮತ್ತೆ ಅದು ಒರಿಜಿನಲ್ ಪೊಸಿಷನ್ ಏನಿತ್ತು ಕಾಂಟ್ರಾಕ್ಟ್, ಅದೇ ರೀತಿ ಕಾಂಟ್ರಾಕ್ಷನ್ ಆಗುವಂಥದ್ದು. ಸೊ ಹೀಗೆ ಮೂವ್ ಆಗ್ಬೇಕಾದ್ರೆ ಇಲ್ಲಿ ನಾವು ನೋಡ್ಬೋದಲ್ವಾ, ವೇವ್ ಲೈಕ್ ಮೂವ್ಮೆಂಟ್ ಈ ರೀತಿ. ಸೊ ಈ ರೀತಿ ಮೂವ್ಮೆಂಟ್ ಆಗುತ್ತೆ. ಓಕೆನಾ, ಸೊ ಫುಡ್ ಪಾಸ್ ಆಗೋ ತನಕ ಈ ರೀತಿ ಮೂವ್ಮೆಂಟ್ ಅನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಎಂಟರ್ ಆಯ್ತು ಫುಡ್. ಸೊ ಇಲ್ಲಿ ಏನಾಯ್ತು, ರಿಲ್ಯಾಕ್ಸ್ ಆಯ್ತು ಅಲ್ವಾ. ರಿಲ್ಯಾಕ್ಸೇಷನ್ ಅಂತಂದ್ರೆ ಇಟ್ ಎನ್ಲಾರ್ಜಸ್, ರೈಟ್. ಸೊ ಮತ್ತೆ ಫುಡ್ ಈ ಪಾರ್ಟ್ ಬಂದ ತಕ್ಷಣ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಏರಿಯಾ ಆಫ್, ಸೊ ಇಲ್ಲಿ ನೋಡಿದಾಗ ಏರಿಯಾ ಆಫ್ ಕಾಂಟ್ರಾಕ್ಟ್, ಮತ್ತೆ ಕಾಂಟ್ರಾಕ್ಟ್ ಆಯ್ತು. ಸೊ ಈ ರೀತಿ ಮೂವ್ಮೆಂಟ್ ಅನ್ನ ನಾವು ಅಂದ್ರೆ ಒಂದು ವೇವ್ ಲೈಕ್ ಮೂವ್ಮೆಂಟ್ ನ ನೋಡ್ಬೋದು. ಈ ರೀತಿ ಫುಡ್ ಹೋಗುವಂತದ್ದನ್ನ ಥ್ರೂ ಔಟ್ ದ ಈಸೋಫೇಗಸ್, ಈ ರೀತಿ ಒಂದು ವೇವ್ ಲೈಕ್ ಮೂವ್ಮೆಂಟ್. ವೇವ್ ಲೈಕ್ ಮೂವ್ಮೆಂಟ್ ಬೈ ದ ಕಾಂಟ್ರಾಕ್ಷನ್, ರಿದಮಿಕ್ ಆಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಆ ರಿದಮಿಕ್ ಆಕ್ಷನ್ ಇಂದ ಫುಡ್ ಎಂಟರ್ ಆಗುತ್ತೆ. ಸೊ ಇದು ಈಸೋಫೇಗಸ್ ಅಲ್ಲಿ ಮಾತ್ರ ಅಲ್ಲ, ಥ್ರೂ ಔಟ್ ಅಲಿಮೆಂಟ್ರಿ ಕೆನಾಲ್ ನಡೆಯುವಂತ ಪ್ರೋಸೆಸ್. ಇವನ್ ಸಣ್ಣ ಕರಳು, ದೊಡ್ಡ ಕರಳು, ಏನ್ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಅಂತ ಬರುತ್ತೋ ಅಲ್ಲೂ ಕೂಡ ಫುಡ್ ನ ಪುಷ್ ಮಾಡೋದಕ್ಕೋಸ್ಕರ ಈ ರೀತಿ ಮೂವ್ಮೆಂಟ್ ಅನ್ನ ನಾವು ನೋಡ್ಬೋದು. ಬಟ್ ಸ್ಪೆಷಲ್ ಆಗಿ ನಾವು ನೋಡುವಂತದ್ದು ಯಾವ್ದ್ರಲ್ಲಿ ಅಂದ್ರೆ ಈಸೋಫೇಗಸ್ ಅಲ್ಲಿ. ಓಕೆ, ಏನಕ್ಕೆ, ಟು ಪುಷ್ ದ ಫುಡ್, ರೈಟ್. ಸೊ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅನ್ನೋದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನಾವು ನೋಡುವಂತ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನೋಡುವಂಥದ್ದು. ಇದನ್ನ ಬಹಳ ನೆನ್ಪಿಟ್ಕೋಬೇಕಾಗಿರುತ್ತೆ ನೀವು. ಸೊ ಫುಡ್ ಎಂಟರ್ಸ್ ಆದ ತಕ್ಷಣ ಈಸೋಫೇಗಸ್ ಬಂತು. ಸೊ ಬೈ ದ ಆಕ್ಷನ್, ರಿದಮಿಕ್ ಆಕ್ಷನ್ ಆಫ್ ದ ಈಸೋಫೇಗಸ್, ಇಟ್ ಪುಷಸ್ ದ ಫುಡ್ ಟು ದ ಸ್ಟಮಕ್. ಸೊ ಸ್ಟಮಕ್ ಗೆ ಬಂತು. ಸೊ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳಿ ಕರಿತೀವಿ, ಅದ್ ನೆನ್ಪಿರಿ. ಓಕೆ, ಸೊ ಈಗ ಫುಡ್ ಈಸೋಫೇಗಸ್ ಇಂದ ಎಲ್ಲಿಗೆ ಬಂತು, ಸ್ಟಮಕ್ ಬಂತಲ್ವಾ. ಸೊ ಸ್ಟಮಕ್, ಈ ಆರೆಂಜ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಪಾರ್ಟ್ ಅನ್ನು ನಾವು ಸ್ಟಮಕ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಜಠರ. ಓಕೆನಾ, ಸೊ ಹೊಟ್ಟೆ ಅಲ್ಲ, ಜಠರ. ಹೊಟ್ಟೆ ಅಂತ ಅಂದಾಗ ಇಟ್ ಇನ್ಕ್ಲೂಡ್ಸ್ ಆಲ್ ದ ಪಾರ್ಟ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಎಲ್ಲವೂ ಬಂದ್ಬಿಡುತ್ತೆ. ಹೊಟ್ಟೆ ಕಾಮನ್ ವರ್ಡ್, ಬಟ್ ಅದಕ್ಕೆ ಸೈಂಟಿಫಿಕ್ ವರ್ಡ್ ಕನ್ನಡದಲ್ಲಿ ಏನು ಅಂತಂದ್ರೆ ಜಠರ, ಸ್ಟಮಕ್ ಅಂತ ಹೇಳಿ ಕರೆಯುವಂಥದ್ದು. ಸೊ ವೆನ್ ದ ಫುಡ್ ಎಂಟರ್ಸ್ ಟು ದ ಸ್ಟಮಕ್, ಸ್ಟಮಕ್ ಎಂಟರ್ಸ್ ಆದ ತಕ್ಷಣ ಏನ್ ನಡೆಯುತ್ತೆ ನೋಡೋಣ. ಸ್ಟಮಕ್ ಅಂದ್ರೆ ಫಸ್ಟ್ ಸ್ಟ್ರಕ್ಚರ್ಸ್ ನೋಡಿದಾಗ ದ ಸ್ಟಮಕ್ ಇಸ್ ಅ ಜೆ ಶೇಪ್ಡ್ ಮಸ್ಕ್ಯುಲರ್ ಸ್ಟ್ರಕ್ಚರ್. ಮಸ್ಕ್ಯುಲರ್ ಸ್ಯಾಕ್ ಅಂತಂದ್ರೆ ಏನು, ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಓಕೆನಾ, ಸೊ ನೀವು ಹಿಂಗ್ ನೋಡ್ಬೋದು ಜೆ ಶೇಪ್. ಸೊ ಇಲ್ಲಿ ಜೆ ಶೇಪ್ ತರ ಇದೆ ಅಲ್ವಾ, ಹಿಂಗೆ. ಸೊ ಈ ರೀತಿ ಜೆ ಶೇಪ್ ಅಲ್ಲಿ ಇರುವಂತಹ ಒಂದು ಮಸ್ಕ್ಯುಲರ್ ಸ್ಟ್ರಕ್ಚರ್ ಅಥವಾ ಮಸ್ಕ್ಯುಲರ್ ಸ್ಯಾಕ್. ಸ್ಯಾಕ್ ಅಂತ ಅಂದ್ರೆ ಏನು, ಒಂದು ಬ್ಯಾಗ್ ಅಂತ ಅರ್ಥ. ಬ್ಯಾಗ್ ಅಥವಾ ಚೀಲ ಅಂತ ಹೇಳಿ ಕರಿತೀವಿ. ಸೊ ಆ ರೀತಿ ಇರುವಂತ ಒಂದು ಸ್ಟ್ರಕ್ಚರ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಅಬ್ಡೊಮೆನ್. ಸೊ ಅಬ್ಡೊಮೆನ್ ನಮ್ದು ಏನ್ ಬರುತ್ತೆ ರೀಜನ್. ಸೊ ಇಲ್ಲಿ ಒಂದು ಡಯಾಫ್ರಾಮ್ ಬರುತ್ತಲ್ವಾ. ಸೊ ಇದನ್ನ ಅದ್ರ ಕೆಳಗಡೆ ಇರೋದನ್ನ ಅಬ್ಡೊಮನ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಹೊಟ್ಟೆ ಭಾಗ ಅಂತ. ಸೊ ಅಲ್ಲಿ ಬರುವಂತ, ಅದರ ಲೆಫ್ಟ್ ಸೈಡ್ ಅಲ್ಲಿ ಬರುವಂತ ಪಾರ್ಟ್. ಓಕೆನಾ, ಸೊ ಇಲ್ಲಿ ಚಿತ್ರದಲ್ಲಿ ರೈಟ್ ಸೈಡ್ ಇದೆಯಲ್ಲ ಸರ್ ಅಂತ ಕೇಳ್ಬೇಡಿ. ಸೊ ನಮ್ಮ ಬಾಡಿ ಪಾರ್ಟ್ ಅಂತ ತಗೊಂಡಾಗ ಅದು ಯಾವ ಕಡೆ ಬರುತ್ತೆ, ಲೆಫ್ಟ್ ಸೈಡ್ ಬರುವಂತದ್ದು. ಓಕೆನಾ, ಸೊ ಅದನ್ನ ಸ್ಟಮಕ್ ಅಂತ ಹೇಳಿ ಕರೆಯುವಂಥದ್ದು. ಸೊ ವೆನ್ ಫುಡ್ ಎಂಟರ್ಸ್ ಇನ್ ಟು ದ ಸ್ಟಮಕ್, ಈ ಸ್ಟಮಕ್ ಕನ್ಸಿಸ್ಟ್ ಆಫ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಸ್ಟಮಕ್ ಅಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಅದರ ಇನ್ನರ್ ವಾಲ್ ಇರುತ್ತೆ. ಈಗ ಇಲ್ಲಿ ಸ್ಟಮಕ್ ಅಂತ ತಗೊಂಡಾಗ, ಸೊ ಇನ್ಸೈಡ್ ದ ಸ್ಟಮಕ್ ದೇರ್ ಆರ್ ಇನ್ನರ್ ವಾಲ್ಸ್ ಇರುವಂತದ್ದು ಈ ರೀತಿ. ಓಕೆ,
This inner walls of the stomach contains gastric glands. These gastric glands produces gastric juices. Gastric glands produces gastric juices. ಈ ಗ್ಯಾಸ್ಟ್ರಿಕ್ ಜ್ಯೂಸಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು HCl ಇರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಮ್ಯೂಕಸ್ ಇರುತ್ತೆ, ಅಂದ್ರೆ ಒಂದು ಲೋಳೆ ರಸ ತರ ಇರುವಂತದ್ದು. ಸೊ ಅದನ್ನ ಮ್ಯೂಕಸ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುವಂತದ್ದು, ಡೈಜೆಸ್ಟಿವ್ ಎನ್ಸೈಮ್ಸ್. ಸೊ ನಾನು ಮೌತಲ್ಲಿ ಹೇಳಿದೆ ಒಂದು ಸಲೈವರಿ ಗ್ಲ್ಯಾಂಡ್ ಅಂತ. ಸೊ ಅದು ಡೈಜೆಸ್ಟಿವ್ ಗ್ಲ್ಯಾಂಡ್ಗೆ ಬರುತ್ತೆ, ಒಂದು ವಿಚ್ ಹೆಲ್ಪ್ ಫಾರ್ ದ ಡೈಜೆಷನ್. ಓಕೆನಾ? ಸೊ ಅದೇ ರೀತಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್, ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಕೂಡ ಡೈಜೆಸ್ಟಿವ್ ಗ್ಲ್ಯಾಂಡ್ ವಿಚ್ ಹೆಲ್ಪ್ ಫಾರ್ ಡೈಜೆಷನ್. ಸೊ ಅದು ನೆನ್ಪಿಟ್ಕೋಬೇಕು. ನಾನು ಹೇಳ್ದೆ ಅವಾಗ್ಲೇ ಒಂದೊಂದು ಹಂತ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅಲ್ಲಲ್ಲೇ ಹೇಳ್ತೀನಿ ಅಂತ, ರೈಟ್? ಸೊ ಸ್ಟಮಕ್ ಅಲ್ಲಿ ಇನ್ನರ್ ವಾಲ್ಸ್ ಆಫ್ ದ ಸ್ಟಮಕ್ ಕಂಟೈನ್ಸ್ gastric glands that secrete gastric juices which contains HCl, mucus and digestive enzymes. ಓಕೆನಾ? ಓಕೆ, ಸೊ ಇಲ್ಲಿ ನಿಮ್ಗೆ ನೋಟ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ಕೊಟ್ಟಿದ್ದೀನಿ. ಓಕೆ, ನೀವು ನೋಟ್ಸ್ ಮಾಡ್ಕೋಬೇಕು ಅಲ್ಲಲ್ಲೇ. ಸೊ ಅದೇ ರೀತಿ ಸೊ HCl ಏನಕ್ಕೆ ಪ್ರೊಡ್ಯೂಸ್ ಆಗುತ್ತೆ? HCl ಅಂತ ಹೇಳಿದೆ ಅಲ್ವಾ? ಈ HCl ಇದೆ ಅಲ್ಲ, ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ. ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ಇಂಜೆಸ್ಟೆಡ್ ಫುಡ್. ಸೊ ನಾವ್ ಏನ್ ತಗೊಂಡಿರ್ತೀವಿ ಫುಡ್ ಅಲ್ಲಿ, ಅದರಲ್ಲಿರುವಂತಹ ಮೈಕ್ರೋಬ್ಸ್ ಅಥವಾ ಬ್ಯಾಕ್ಟೀರಿಯಾಸ್ ಗಳನ್ನ ಕಿಲ್ ಮಾಡುವಂತದ್ದು HCl. ಈ HCl ರಿಲೀಸ್ ಆದ ತಕ್ಷಣ ಸ್ಟಮಕ್ ಅಲ್ಲಿ ಏನಾಗುತ್ತೆ? ಅಸಿಡಿಕ್ ಮೀಡಿಯಂ ಫಾರ್ಮ್ ಆಗುತ್ತೆ ಅಲ್ವಾ? ಸೊ ಅಸಿಡಿಕ್ ಮೀಡಿಯಂ ಫಾರ್ಮ್ ಆದ ತಕ್ಷಣ, ಸೊ ವಾಲ್ಸ್, ಇನ್ನರ್ ವಾಲ್ಸ್ ಏನಿದೆ, ಸೊ ಅದ್ ಮೇ ಬಿ ತುಂಬಾ ಅಸಿಡಿಕ್ ಮೀಡಿಯಂ ಆದ ತಕ್ಷಣ ನಮ್ಗೆಲ್ಲ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ ಅಲ್ವಾ? ಸೊ ಅದಾಗಬಾರ್ದು ಅನ್ನೋದಕ್ಕೋಸ್ಕರ, ಈ HCl ಇಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇಟ್ ಆಲ್ಸೋ ಸೆಕ್ರೆಟ್ ಮ್ಯೂಕಸ್. ಯಾವುದು? ಡೈಜೆಸ್ಟಿವ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೊಡ್ಯೂಸ್ ಮಾಡುವಂತ ಜ್ಯೂಸ್ ಅಲ್ಲಿ ಯಾವ್ದಿರುತ್ತೆ? ಮ್ಯೂಕಸ್ ಕೂಡ ಇರುತ್ತೆ. ಸೊ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ದ HCl ಸೆಕ್ರಿಷನ್. ಸೊ HCl ಸೆಕ್ರಿಷನ್ ಇಂದ ನಮ್ಮ ಸ್ಟಮಕ್ ಅನ್ನ, ಆ ಸ್ಟಮಕ್ ಇನ್ನರ್ ವಾಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದು ಯಾವುದು? ಮ್ಯೂಕಸ್. ಜೊತೆಗೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತ ಹೇಳಿದೆ ಸೆಕ್ರಿಟ್ ಆಗುತ್ತೆ ಅಂತ. ಯಾವ್ಯಾವ್ದು ಡೈಜೆಸ್ಟಿವ್ ಎನ್ಸೈಮ್. ಸೊ ಯಾವ್ಯಾವ್ದು ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ನೋಡೋದಾದ್ರೆ, ಒಂದು ರೆನಿನ್, ಸೊ ಇನ್ನೊಂದು ಪೆಪ್ಸಿನ್. ಸೊ ಈ ರೆನಿನ್ ಓನ್ಲಿ ಪ್ರೆಸೆಂಟ್ ಇನ್ ಇನ್ಫ್ಯಾಂಟ್ಸ್. ಇನ್ಫ್ಯಾಂಟ್ಸ್ ಅಂತಂದ್ರೆ ಮಕ್ಕಳಲ್ಲಿ ಮಾತ್ರ, ಚಿಕ್ಕ ಮಕ್ಕಳಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಬಟ್ ಪೆಪ್ಸಿನ್ ಅಡಲ್ಟ್ಸ್ ಅಲ್ಲಿ ಪ್ರೆಸೆಂಟ್ ಇರುವಂತದ್ದು. ಯಾಕೆ ಈ ರೆನಿನ್ ಚಿಕ್ಕ ಮಕ್ಕಳಲ್ಲಿ ಮಾತ್ರ ಪ್ರೆಸೆಂಟ್ ಅಂದ್ರೆ, ಇಟ್ ಈಸ್ ಅ ಮಿಲ್ಕ್ ನ ಡೈಜೆಸ್ಟ್ ಮಾಡುವಂತ ಒಂದು ಪ್ರೋಟೀನ್ ಅಥವಾ ಎನ್ಸೈಮ್. ಹಾಗಾಗಿ ಈಗ ಚಿಕ್ಕ ಮಕ್ಕಳು ತಗೊಂಡಾಗ ಅವು ಆಹಾರವಾಗಿ ಸೇವಿಸೋದು ಯಾವುದು? ಮಿಲ್ಕ್ ಅಲ್ವಾ? ಸೊ 3 ಹೊತ್ತು ಕೂಡ ಹಾಲನ್ನೇ ಕುಡಿಯೋದ್ರಿಂದ ಸೊ ಹೆಚ್ಚು ಡೈಜೆಷನ್ ಆಗ್ಬೇಕಾಗಿರುತ್ತೆ, ಆ ಮಿಲ್ಕ್ ಕರ್ಡ್ಲಿಂಗ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೆ ಆಕ್ಟ್ ಮಾಡುವಂತ ಎನ್ಸೈಮ್ ಯಾವುದು ಅಂದ್ರೆ ರೆನಿನ್. ಸೊ ಇಟ್ ಓನ್ಲಿ ಪ್ರೆಸೆಂಟ್ ಇನ್ ಇನ್ಫ್ಯಾಂಟ್ಸ್. ಸೊ ಅದು ಅಡಲ್ಟ್ ಬಂದ ತಕ್ಷಣ ಇಟ್ ಈಸ್ ಇನ್ಆಕ್ಟಿವ್ ಆಗೋಗುತ್ತೆ ಆ ಎನ್ಸೈಮ್. ಸೊ ಪೆಪ್ಸಿನ್ ಇದೆಯಲ್ಲ, ಸೊ ಇಟ್ ಆಲ್ಸೋ ಪ್ರೆಸೆಂಟ್ ಇನ್ ದಿ ದಟ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇಟ್ ಹೆಲ್ಪ್ ಫಾರ್ ದ ಡೈಜೆಷನ್ ಇನ್ ದಿ ಸ್ಟಮಕ್ ಅಲ್ಲಿ ಡೈಜೆಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು? ಪೆಪ್ಸಿನ್. ಓಕೆನಾ? ನೆಕ್ಸ್ಟ್ ಫುಡ್ ಅಲ್ಲಿ ಡೈಜೆಷನ್ ಆಯ್ತು. ಸೊ ಒಂದಷ್ಟು ಅರ್ಧ ಡೈಜೆಷನ್ ಆಗಿರುತ್ತೆ ಅದರಲ್ಲಿ ಸ್ಟಮಕ್. ಸೊ ಸ್ಟಮಕ್ ಇಂದ ನೆಕ್ಸ್ಟ್ ಆ ಫುಡ್ ಏನಾಗುತ್ತೆ? ಇಟ್ ಮೂವ್ಸ್ ಟು ದ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಪಾರ್ಟ್ ಯಾವುದು? ಸ್ಮಾಲ್ ಇಂಟೆಸ್ಟೈನ್. ದ ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಲಾಂಗೆಸ್ಟ್ ಪಾರ್ಟ್ ಆಫ್ ದ ಅಲಿಮೆಂಟರಿ ಕೆನಾಲ್. ಸೊ ನಮ್ಮ ಇದ್ರಲ್ಲೇ ತುಂಬಾ ಉದ್ದವಾದಂತಹ ಪಾರ್ಟ್, ಅಲಿಮೆಂಟರಿ ಕೆನಾಲ್ ಅಲ್ಲೇ ತುಂಬಾ ಲಾಂಗೆಸ್ಟ್ ಪಾರ್ಟ್ ಯಾವುದು ಅಂದ್ರೆ ದಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ಸೊ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 6 to 7 ಮೀಟರ್ ಲಾಂಗ್ ಅಂಡ್ ಇಸ್ ಹೈಲಿ ಕಾಯ್ಲ್ಡ್. ಸೊ 6 ರಿಂದ 7 ಮೀಟರ್ ಉದ್ದ ಇರುತ್ತೆ. ಜೊತೆಗೆ ಹೈಲಿ ಕಾಯ್ಲ್ಡ್ ಅಂದ್ರೆ ಸುರುಳಿ ಸುತ್ಕೊಂಡಿರುವಂತದ್ದು. ಸೊ ಇಲ್ಲಿ ನೋಡ್ಬೋದು ನಾವು, ಈ ರೀತಿ ಸುರುಳಿ ಸುತ್ಕೊಂಡಿದೆ ಅಲ್ವಾ? ಸೊ ಅದನ್ನ ಹೈಲಿ ಕಾಯ್ಲ್ಡ್ ಅಂತ ಹೇಳಿ ಕರಿತೀವಿ. ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ 3 ಪಾರ್ಟ್ಸ್. ಒಂದು ಡಿಯೋಡನಮ್,
ಜೆಜುನಮ್ ಅಂಡ್ ಈಲಿಯಂ. ಈ ಡಿಯೋಡನಮ್ ಏನ್ ಮಾಡುತ್ತೆ ಇಲ್ಲಿ ನೋಡೋಣ. ಸೊ ಈ ಪಾರ್ಟ್ ಏನಿದೆ, ಸೊ ದಿಸ್ ಪಾರ್ಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ಸೊ ಇದರಲ್ಲಿ ಮೊದಲನೇದು ಯಾವುದು? ಡಿಯೋಡನಮ್ ಅಲ್ವಾ? ಸೊ ಡಿಯೋಡನಮ್ದು ಪಾತ್ರ ಏನಂತಂದ್ರೆ ಇಟ್ ರಿಸೀವ್ಸ್ bile juice and pancreatic juice. ಬೈಲ್ ಜ್ಯೂಸ್ ಯಾವ್ದ್ರಿಂದ ಸೆಕ್ರೇಟ್ ಆಗುತ್ತೆ? ಲಿವರ್ ಇಂದ ಸೆಕ್ರೇಟ್ ಆಗುವಂತದ್ದು. ಸೊ ಇಲ್ಲಿದೆ ಅಲ್ವಾ ಲಿವರ್, ಸೊ ಇದರಿಂದ ಬೈಲ್ ಜ್ಯೂಸ್ ಸೆಕ್ರೇಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಪ್ಯಾನ್ಕ್ರಿಯಾಸ್ ಇದೆ. ಈ ಪ್ಯಾನ್ಕ್ರಿಯಾಸ್ ಏನ್ ಮಾಡುತ್ತೆ? ಪ್ಯಾನ್ಕ್ರಿಯಾಸ್ ಮತ್ತೆ ಲಿವರ್, ವೆನ್ ಫುಡ್ ಎಂಟರ್ಸ್ ಇನ್ ಟು ಸ್ಮಾಲ್ ಇಂಟೆಸ್ಟೈನ್ ಇಟ್ ಸ್ಟಾರ್ಟ್ ಟು ಸೆಕ್ರೇಟಿಂಗ್ ಎ ಜ್ಯೂಸಸ್. ಅದನ್ನ ಲಿವರ್ ಪ್ರೊಡ್ಯೂಸ್ ಮಾಡೋದನ್ನ ಬೈಲ್ ಜ್ಯೂಸ್ ಅಂತ ಹೇಳಿ ಕರಿತೀವಿ. ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡ್ ಸೆಕ್ರೇಟ್ ಮಾಡೋದನ್ನ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಆಕ್ಟ್ಸ್ ಆನ್ ದಿ ಫುಡ್, ವಾಟ್ ವಿ ಇಂಜೆಸ್ಟೆಡ್ ಫುಡ್ ಏನ್ ಬಂದಿರುತ್ತೆ ಅದ್ರ ಮೇಲೆ ಆಕ್ಟ್ ಮಾಡಿ ಅದನ್ನ ಡೈಜೆಷನ್ಗೆ ಹೆಲ್ಪ್ ಮಾಡುವಂತದ್ದು. ಸೊ ಅದೇ ರೀತಿ ನೆಕ್ಸ್ಟ್ ಪಾರ್ಟ್ ಯಾವುದು? ಜೆಜುನಮ್. ಈ ಜೆಜುನಮ್ ಇದೆ ಅಲ್ವಾ, ಈ ಜೆಜುನಮ್ ಅಲ್ಲಿ ಏನಂತಂದ್ರೆ ಇಟ್ ಕಂಟೈನ್ಸ್ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್. ಇದ್ರಲ್ಲಿ ಮತ್ತೆ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತ ನೋಡ್ತೀವಿ. ಗ್ಲ್ಯಾಂಡ್ಸ್ ಅಂತಂದ್ರೆ ಕನ್ನಡದಲ್ಲಿ ಗ್ರಂಥಿಗಳು ಅಂತ ಹೇಳಿ ಕರಿತೀವಿ. ಸೊ ಈ ಗ್ಲ್ಯಾಂಡ್ಸ್ ಎಲ್ಲವೂ ಕೂಡ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತಾನೆ ಕಾಮನ್ ಆಗಿ ಕರೆಯುವಂಥದ್ದು, ಯಾಕೆಂದ್ರೆ ಡೈಜೆಷನ್ಗೆ ಹೆಲ್ಪ್ ಮಾಡುವುದರಿಂದ. ಸೊ ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ದಟ್ ಸೆಕ್ರೇಟ್ಸ್ ಇಂಟೆಸ್ಟೈನಲ್ ಜ್ಯೂಸ್. ಆ ಇಂಟೆಸ್ಟೈನಲ್ ಜ್ಯೂಸ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ, ಸೊ ಒಂದು ಇಂಟೆಸ್ಟೈನಲ್ ಜ್ಯೂಸ್ ಅನ್ನ ಸೆಕ್ರೇಟ್ ಮಾಡುತ್ತೆ, ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಸಕ್ಕಸ್ ಎಂಟೆರಿಕಸ್. ಸಕ್ಕಸ್ ಎಂಟರಿಕಸ್. ಸೊ ಇಂಟೆಸ್ಟೈನಲ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಜೆಜುನಮ್ ಅನ್ನೋ ಒಂದು ಪಾರ್ಟ್ ಅಲ್ಲಿ ಏನಿರುತ್ತೆ, ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಓಕೆನಾ? ಸೊ ದಟ್ ಪ್ರೊಡ್ಯೂಸ್ ಇಂಟೆಸ್ಟೈನಲ್ ಜ್ಯೂಸ್. ಜ್ಯೂಸ್ಗೆ ಏನಂತ ಕರಿತೀವಿ? ಸಕ್ಕಸ್ ಎಂಟರಿಕಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇದು ಎನ್ಸೈಮ್ ಅಲ್ಲ, ಇಂಟೆಸ್ಟೈನಲ್ ಜ್ಯೂಸ್ಗೆ ಕರೆಯುವಂಥದ್ದು. ದಿಸ್ ಇಂಟೆಸ್ಟೈನಲ್ ಜ್ಯೂಸ್ ಕಂಟೈನ್ಸ್ ಎನ್ಸೈಮ್ಸ್. ಸೊ ಇದು ಎನ್ಸೈಮ್ಸ್ ಗಳನ್ನ ಹೊಂದಿರುತ್ತೆ. ಯಾವ್ಯಾವುದು? ಸುಕ್ರೇಸ್, ಮಾಲ್ಟೇಸ್, ಲ್ಯಾಕ್ಟೇಸ್. ಓಕೆನಾ? ಸೊ ಅದೇ ರೀತಿ ಲೈಪೇಸ್. ಸೊ ಈ ರೀತಿ ಎನ್ಸೈಮ್ಸ್ ಗಳನ್ನ ಹೊಂದಿರುವಂತದ್ದು ಯಾವುದು? ಇಂಟೆಸ್ಟೈನಲ್ ಜ್ಯೂಸ್. ಸೊ ಹಾಗಾಗಿ ದೀಸ್ ಆಕ್ಟ್ಸ್ ಆನ್ ದ, ಈಗ ಸುಕ್ರೇಸ್ ಅಂದಾಗ ಅದು ಶುಗರ್ಸ್ ಅನ್ನ ಕನ್ವರ್ಟ್ ಮಾಡುವಂತದ್ದು. ಅದೇ ರೀತಿ ಮಾಲ್ಟೇಸ್, ಲ್ಯಾಕ್ಟೇಸ್, ಲೈಪೇಸ್ ಇವೆಲ್ಲ ಫುಡ್ ಮಾಲಿಕ್ಯೂಲ್ಸ್ ಮೇಲೆ ಆಕ್ಟ್ ಮಾಡಿ ಫುಡ್ ಮಾಲಿಕ್ಯೂಲ್ಸ್ ನ ಡೈಜೆಷನ್ ಅಂದ್ರೆ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡಿ ನ್ಯೂಟ್ರಿಯೆಂಟ್ ಸಿಗೋ ರೀತಿ ಮಾಡುತ್ತೆ. ಸೊ ಅದೇ ರೀತಿ ಇನ್ನೊಂದು ಪಾರ್ಟ್ ಇದೆ, ಯಾವುದು? ಈಲಿಯಂ. ಸೊ ಈಲಿಯಂ ಏನ್ ಮಾಡುತ್ತೆ? ಇಟ್ ಕಂಟೈನ್ಸ್ ಮೈನ್ಯೂಟ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ವಿಲ್ಲೈ. ಸೊ ಮೈನ್ಯೂಟ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ನ ಹೊಂದಿರುತ್ತೆ, ಅದನ್ನ ವಿಲ್ಲೈ ಅಂತ ಹೇಳಿ ಕರಿತೀವಿ. ಸೊ ಕಂಪ್ಲೀಟ್ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದು ಯಾವುದು ಅಂದ್ರೆ ಈ ವಿಲ್ಲೈನೆ. ಈ ವಿಲ್ಲೈ ಏನ್ ಮಾಡುತ್ತೆ? ಆ ಫುಡ್ ಅಲ್ಲಿ ಇರುವಂತ ಡೈಜೆಸ್ಟೆಡ್ ಫುಡ್ ನ್ಯೂಟ್ರಿಯೆಂಟ್ಸ್ ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಈ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನ ವಿಲ್ಲೈ ಅಂತ ಹೇಳಿ ಕರಿತೀವಿ. ಸೊ ಸಿಂಗುಲರ್ ನ ವಿಲ್ಲಸ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಗ್ರೂಪ್ ಅಲ್ಲಿ ಮೆನಿ ಎಷ್ಟು ವಿಲ್ಲೈ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ 4 ಮಿಲಿಯನ್ಸ್ ವಿಲ್ಲೈ ಆರ್ ಪ್ರೆಸೆಂಟ್ ಇನ್ ಅವರ್ ಸ್ಟಮಕ್, ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ. ಓಕೆ? ಸೊ ಇದು ಆಲ್ಮೋಸ್ಟ್ 1 ಮಿಲಿಮೀಟರ್ ಲೆಂತ್, 1 ಮಿಲಿಮೀಟರ್ ಉದ್ದ ಇರುತ್ತೆ. ರೈಟ್? ಸೊ ಇಲ್ಲಿ ಲ್ಯಾಕ್ಟಿಯಲ್ ಅಂತ ಇದೆ ಅಲ್ವಾ, ಸೊ ಇಟ್ ಈಸ್ ನಥಿಂಗ್ ಬಟ್ ದ ಬ್ಲಡ್ ಲಿಂಫ್ಯಾಟಿಕ್ ಟಿಶ್ಯೂ. ಸೊ ದಟ್ ಅಬ್ಸಾರ್ಬ್ಸ್ ದ ನ್ಯೂಟ್ರಿಯೆಂಟ್ ಫ್ಯಾಟ್ಸ್ ಏನಿರುತ್ತೆ ಆ ಫ್ಯಾಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಯಾವುದು? ಈ ಲ್ಯಾಕ್ಟಿಯಲ್. ಇನ್ನು ಬ್ಲಡ್ ವೆಸಲ್ಸ್, ಈ ವಿಲ್ಲೈ ಒಳಗಡೆ ಬ್ಲಡ್ ವೆಸಲ್ಸ್ ಇರುತ್ತೆ, ಬ್ಲಡ್ ಕ್ಯಾಪಿಲರೀಸ್ ಅಂತ ಹೇಳಿ ಕರಿತೀವಿ. ಸೊ ಅವು ಏನ್ ಮಾಡುತ್ತೆ? ಆ ಇಂಜೆಸ್ಟೆಡ್ ನ್ಯೂಟ್ರಿಯೆಂಟ್ಸ್ ಅನ್ನ ಥ್ರೂ ಔಟ್ ದ ಬಾಡಿ ಸೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತದ್ದು. ಓಕೆ? ಸೊ ನಂತರ ಫುಡ್ ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಂತ ಬಂದಾಗ ಇದರಲ್ಲಿ ಮೇನ್ ನಾವು ನೋಡುವಂಥದ್ದು ಇಟ್ ಅಬ್ಸಾರ್ಬ್ಸ್ ವಾಟರ್ ಅಂಡ್ ಎಲೆಕ್ಟ್ರೋಲೈಟ್ಸ್. ಓಕೆ? ದೆನ್ ಇಟ್ ಆಲ್ಸೋ ಫಾರ್ಮ್ಸ್ ಅಂಡ್ ಸ್ಟೋರ್ ಫೀಕಸ್. ಸೊ ಅದರಲ್ಲಿ ಇರುವಂತ ಫುಡ್, ಇಂಜೆಸ್ಟೆಡ್ ಫುಡ್ ಅಲ್ಲಿ ಇರುವಂತ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಇಂದ ಅಬ್ಸರ್ವ್ ಮಾಡ್ಕೊಂಡು
ಇಟ್ ಫಾರ್ಮ್ಸ್ ಅಂಡ್ ಸ್ಟೋರ್ಸ್ ದ ಫೀಕಸ್, ವೇಸ್ಟ್ ಮೆಟೀರಿಯಲ್ ನ ಫಾರ್ಮ್ ಮಾಡುವಂತೆ. ಜೊತೆಗೆ ಇಟ್ ಹ್ಯಾಸ್ 3 ಪಾರ್ಟ್ಸ್, ದ ಸೀಕಮ್, ಕಾಲನ್ ಅಂಡ್ ರೆಕ್ಟಮ್ ಅಂತ ನೋಡ್ತೀವಿ. ಸೊ ಸೀಕಮ್ದು ಪಾತ್ರ ಏನು, ರೆಕ್ಟಮ್ದು ಪಾತ್ರ ಏನು ಅಂತ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಸೊ ಈಗ ಲಾರ್ಜ್ ಇಂಟೆಸ್ಟೈನ್ಗೆ ಫುಡ್ ಬಂದು ನಿಂತಿದೆ. ಸೊ ಮುಂದೆ ಏನಾಗುತ್ತೆ, ಹೇಗ್ ಡೈಜೆಷನ್ ಆಗುತ್ತೆ, ಇನ್ನೇನೇನು ಇದೆ ಡೈಜೆಷನ್ ಪಾರ್ಟ್ ಅಲ್ಲಿ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.